ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೋ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಸಂತ ಗೋಸ್ವಾಮಿ ತುಳಸಿದಾಸ್ ಜಿಯವರ ಹನುಮಾನ ಚಾಲಿಸವನ್ನು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಅಂತಕಾಲ ರಘುಪುರ ಜಾಯಿ ಜಹಾ ಜನ್ಮ ಹರಿಭಕ್ತ ಕಹಾಯಿ. ಅಂತ್ಯಕಾಲ ಅಂತ ಹೇಳ್ತೀವಿ. ನಾವು ಹುಟ್ಟಿದಾಗಲಿಂದ ಹಿಡಿದು ಇಲ್ಲಿಯವರೆಗೂ ಅನೇಕ ರೀತಿಯ ಅಟ್ಯಾಚ್ಮೆಂಟ್ಗಳನ್ನು ನಾವು ಬೆಳೆಸ್ಕೊಂಡಿರ್ತೀವಿ. ಇದು ನಮ್ಮ ಊರು, ಇದು ನಮ್ಮ ಮನೆ, ನನ್ನ ಹೆಂಡತಿ, ನನ್ನ ತಂದೆ ತಾಯಿ, ನನ್ನ ಮಕ್ಕಳು, ನಮ್ಮ ಮನೆ. ಆದರೆ ಇವೆಲ್ಲಕ್ಕಿಂತ ಭಿನ್ನವಾಗಿ ಭಗವಂತನಿಂದ ಸಿಕ್ಕಿರುವಂತಹ ಈ ದೇಹವನ್ನೇ ನಾನು ಅಂತ ಹೇಳಿ ದೇಹದೊಂದಿಗೆ ಅತಿಯಾದ ವ್ಯಾಮೋಹ ಮತ್ತು ಸಂಬಂಧವನ್ನು ಬೆಳೆಸ್ಕೊಂಡು ದೇಹವನ್ನು ನಾನು ಅಂತಲೇ ಭಾವಿಸಿ, ದೇಹ ಮೀನ್ಸ್ ಇಟ್ ಈಸ್ ಮೀ, ಈ ರೀತಿಯಲ್ಲಿ ನಾವು ಬೆಳೆದಿರ್ತೀವಿ. ಅಂತ್ಯಕಾಲ ಅಂತ ಯಾವುದನ್ನು ಕರಿತೀವಿ ಅಂತಂದರೆ ಮರಣವನ್ನು ಅಂತ್ಯಕಾಲ ಅಂತ ಹೇಳ್ತಾರೆ. ಮರಣ ಅಂತಂದ್ರೆ ಏನು? ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಮರಣ ಅನ್ನುವಂತಹದ್ದು ದೇಹಕ್ಕೆ ಸಂಭವಿಸುವಂತಹದ್ದು. ಆದರೆ ನಾನು ದೇಹವೇ ಅಲ್ಲ ಅಂತಂದ ಮೇಲೆ ನಾನು ಆತ್ಮಸ್ವರೂಪಿ. ಆತ್ಮ ಮೀನ್ಸ್ ಅವಿನಾಶಿ. ಆತ್ಮ ಅನ್ನುವಂತಹದ್ದಕ್ಕೆ ಎಂದೂ ಕೂಡ ನಾಶ ಅನ್ನುವಂತಹದ್ದು ಬಂದು ಒದಗೋದಿಲ್ಲ. ಸೊ ಆತ್ಮ ಈಸ್ ಅವಿನಾಶಿ ಮತ್ತು ಮರಣ ಅನ್ನುವಂತಹದ್ದು ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಸಾಕಷ್ಟು ಇದನ್ನು ವಿಚಾರ ಮಾಡಿ ತಿಳ್ಕೊಂಡಿದ್ರು ಕೂಡ ವೆನ್ ಇಟ್ ಕಮ್ಸ್ ಟು ದಿ ಅಂತ್ಯಕಾಲ, ಮರಣ ಅನ್ನುವಂತಹದ್ದು ಸನ್ನಿಹಿತವಾಗುವಂತಹ ಸಂದರ್ಭದಲ್ಲಿ ಆ ರೈಟ್ ಟೈಮಲ್ಲಿ ರೈಟ್ ನಾಲೆಡ್ಜ್ ಅನ್ನುವಂತಹದ್ದು ನಮ್ಮ ಸ್ಮರಣೆಗೆ ಬರೋದಿಲ್ಲ. ಆಗ ಮರಣ ಅನ್ನುವಂತಹದ್ದು ಸಂಭವಿಸಿದಾಗ ಅದು ದೇಹಕ್ಕೆ ಸಂಬಂಧಪಟ್ಟಿರುವಂತಹದ್ದು ಅಂತಂದಾಗ ಈ ದೇಹವನ್ನು ಸಾವಿಗೆ ಅಥವಾ ಮರಣಕ್ಕೆ ಬಿಟ್ಕೊಡುವಂತಹದ್ದು. ಆದರೆ ದೇಹವನ್ನು ಸಾವು ಅಂತ ಹೇಳಿ ಅದನ್ನು ಮರಣಕ್ಕೆ ಅಥವಾ ಸಾವಿಗೆ ಬಿಟ್ಕೊಡುವಂತಹದ್ದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತಂದರೆ ಆ ದೇಹದೊಂದಿಗೆ ನಾವು ಬೆಳೆಸ್ಕೊಂಡಿರುವಂತಹ ಅಟ್ಯಾಚ್ಮೆಂಟ್ ಮತ್ತು ನಮ್ಮ ಭಾವನೆ, ಈ ದೇಹ ಅಂತಂದರೆ ಅದು ನಾನು. ಸೊ ದೇಹದೊಂದಿಗೆ ವ್ಯಾಮೋಹವನ್ನು ಬೆಳೆಸ್ಕೊಂಡಿರೋ ಕಾರಣದಿಂದ ದೇಹವನ್ನು ಬಿಟ್ಕೊಡ್ಬೇಕಾದ್ರೆ ಬಹಳ ದೊಡ್ಡ ಸಂಕಟವನ್ನು ನಾವು ಅನುಭವಿಸಬೇಕಾಗುತ್ತೆ. ಅಂತಕಾಲ ರಘುಪುರ ಜಾಯಿ. ಅಂತ್ಯಕಾಲದಲ್ಲಿ ರಘುಪುರ, ಪರಮಾತ್ಮ ಶ್ರೀರಾಮಚಂದ್ರನ ಜಾಗ, ಅವನಿರುವಂತಹ ಲೋಕ, ಅಲ್ಲಿಗೆ ಹೋಗುವಂತಹ ಸಮಯ. ಅಲ್ಲಿಗೆ ಹೇಗೆ ಹೋಗೋದು? ದೇಹದ ಮೂಲಕ ಹೋಗೋಕ್ಕಾಗೋದಿಲ್ಲ. ಅದರಿಂದ ದೇಹವನ್ನು ಬಿಟ್ಕೊಡ್ಬೇಕಾಗತ್ತೆ. ಸೊ ದೇಹ ಅನ್ನುವಂತಹದ್ದನ್ನು ಎಲ್ಲಿವರೆಗೆ ನಾನು ಅದನ್ನು ಪ್ರೀತಿಸ್ತಾ ಇರ್ತೀನಿ ಅಲ್ಲಿವರೆಗೆ ದಿಸ್ ದೇಹ ಈಸ್ ಅ ಬಾಂಡೇಜ್ ಫಾರ್ ಮೀ. ಅದು ನನಗೆ ಬಂಧನ. ದೇಹ ಅನ್ನುವಂತಹದ್ದು ಒಂದು ರೀತಿಯ ಬಂಧನದಿಂದ ನನ್ನನ್ನು ಕಟ್ಟಾಕಿರುತ್ತೆ. ಆ ದೇಹವನ್ನು ಬಿಟ್ಕೊಡುವಂತಹದ್ದು ಅಷ್ಟು ಸುಲಭ ಅಲ್ಲ. ಆದರೆ ಆ ರೈಟ್ ಟೈಮಲ್ಲಿ ರೈಟ್ ನಾಲೆಡ್ಜ್ ಅನ್ನುವಂತಹದ್ದು ಸಿಕ್ಕಿದಾಗ ಬಹಳ ಸುಲಭವಾಗಿ ದೇಹವನ್ನು ಬಿಟ್ಕೊಡ್ಬಹುದು.
ಹೀಗೆ ದೇಹವನ್ನು ಬಿಟ್ಟುಕೊಟ್ಟಾಗ ಸಿಗುವಂತಹ ಒಂದು ರೀತಿಯ ಸಮಾಧಾನ. ಆ ಸಮಾಧಾನ ಹೇಗಿರುತ್ತೆ ಅಂತಂದರೆ, ಐ ಅಂಡರ್ಸ್ಟ್ಯಾಂಡ್ ದಟ್ ನೌ ಐ ಆಮ್ ನಾಟ್ ಇನ್ ಬಂಧನ, ನನಗೀಗ ಯಾವ ರೀತಿಯ ಬಂಧನ ಅನ್ನುವಂತಹದ್ದು ಇಲ್ಲ ಅನ್ನುವ ಅನುಭವ ಆಗುತ್ತೆ. ಬಟ್ ಗಿವಿಂಗ್ ಅಪ್ ದಿ ಬಾಡಿ ಈಸ್ ನಾಟ್ ದಟ್ ಈಸಿ. ಅದಕ್ಕೆ ಸಾಕಷ್ಟು ಸಾಧನೆಯನ್ನು ಮಾಡಬೇಕಾಗಿರುತ್ತೆ ಮತ್ತು ವಿಚಾರವನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕಾಗತ್ತೆ. ನಾನು ಯಾರು ಅನ್ನುವಂತಹದ್ದು ಗೊತ್ತಾಗಬೇಕು. ಆಗ ಇವೆಲ್ಲ ಬಹಳ ಸುಲಭವಾಗಿ ನಡೆಯುವಂತಹ ಕ್ರಿಯೆಗಳು. ಸೊ ಈ ಗಿವಿಂಗ್ ಅಪ್ ದಿ ಬಾಡಿ ಅಂತಂದಾಗ ನಾವು ಈ ಸಂದರ್ಭದಲ್ಲಿ ಭೀಷ್ಮನ ಒಂದು ಪರಿಸ್ಥಿತಿಯನ್ನು ನಾವು ನೆನಪಿಗೆ ತಂದುಕೊಂಡ್ರೆ, ಭೀಷ್ಮಾಚಾರ್ಯ ಮಹಾಭಾರತದಲ್ಲಿ ಬರುವಂತಹ ಬಹಳ ದೊಡ್ಡ ವ್ಯಕ್ತಿತ್ವ. ಅದು ಮಹಾಭಾರತದ ಕೊನೆಯ ಘಟ್ಟದಲ್ಲಿ ಭೀಷ್ಮನ ಅಂತ್ಯ ಅನ್ನುವಂತಹದ್ದು ಸಂಭವಿಸುತ್ತೆ. ಯುದ್ಧವೆಲ್ಲ ಮುಗಿದಿರುತ್ತೆ. ಭೀಷ್ಮಾಚಾರ್ಯ ಶರಪಂಜರದ ಮೇಲೆ ಮಲಗಿರ್ತಾನೆ. ಶರಪಂಜರ ಅಂತಂದರೆ ಬಾಣಗಳ ಒಂದು ಮಂಚ, ಬಾಣಗಳ ಸಮೂಹ, ಆ ಒಂದು ಶರಶಯ್ಯೆ ಅಂತ ಹೇಳ್ತಾರೆ. ಬಾಣಗಳ ಮಂಚದ ಮೇಲೆ ಅವನು ಮಲಗಿರ್ತಾನೆ. ದೇಹದ ಎಲ್ಲ ಭಾಗಗಳಲ್ಲೂ ಕೂಡ ಈ ಬಾಣ ಅನ್ನುವಂತಹದ್ದು ಚುಚ್ಚಿರುತ್ತೆ. ಅವನು ಮಲಗಿದಾಗ ತಲೆ ಮತ್ತು ಕತ್ತಿನ ಭಾಗ ಅದಕ್ಕೂ ಕೂಡ ಈ ಬಾಣಗಳನ್ನು ಬಿಟ್ಟು ಬಾಣದ ಸಪೋರ್ಟ್ ಮೇಲೆ ಅವನ ತಲೆ ಮತ್ತು ಕತ್ತು ಅನ್ನುವಂತಹದ್ದು ಇರುತ್ತೆ. ಹೀಗೆ ಇಡೀ ಶರೀರ ಬಾಣಗಳಿಂದ ತುಂಬಿಕೊಂಡಿರುತ್ತೆ. ಶರಶಯ್ಯೆಯಲ್ಲಿರುವಂತಹ ಒಂದು ಭೀಷ್ಮನ ಚಿತ್ರವನ್ನು ನಾವೆಲ್ಲಾದರೂ ನೋಡಿದ್ದೀವಿ ಅಂತಂದಾಗ ಅನೇಕ ಕಡೆಗಳಲ್ಲಿ ನಮಗೆ ನೆನಪಿಗೆ ಬರುತ್ತೆ. ಶರೀರದ ಎಲ್ಲ ಭಾಗದಲ್ಲೂ ಬಾಣ ಚುಚ್ಚಿರೋದ್ರಿಂದ ಒಂದು ರೀತಿಯ ರಕ್ತ ಅಲ್ಲಲ್ಲಿ ಜಿನುಗ್ತಾ ಇರುವಂತಹ ಕೂಡ ಆ ಚಿತ್ರವನ್ನು ರಚಿಸಿರುವ ಕಲಾವಿದ ಆ ರೀತಿಯಲ್ಲಿ ಭೀಷ್ಮನ ಚಿತ್ರವನ್ನು ಬಿಡಿಸಿರ್ತಾನೆ. ದಟ್ ಮೀನ್ಸ್ ಭೀಷ್ಮಾಚಾರ್ಯ ಮಲಗಿರ್ತಾನೆ. ಭೀಷ್ಮನ ಸಂಪೂರ್ಣ ದೇಹ ಬಾಣಗಳಿಂದ ಆವರಿಸಿರುತ್ತೆ. ಬಾಣಗಳ ಶರಶಯ್ಯೆ ಮೇಲೆ ಅವನು ಮಲಗಿರ್ತಾನೆ. ಸೊ ದೇಹದ ಎಲ್ಲ ಭಾಗಗಳಲ್ಲಿ ಬಾಣ ಅನ್ನುವಂತಹದ್ದು ಚುಚ್ಚಿರುತ್ತೆ. ಬಟ್ ಆಕ್ಚುಲಿ ಹೂ ಈಸ್ ಭೀಷ್ಮ? ಭೀಷ್ಮ ಅಂತ ಹೇಳಿದಾಗ ಹಿ ಈಸ್ ಎ ಪ್ರಭಾಸ. ಪ್ರಭಾಸ ಅಂತಂದರೆ ದೇವತಾ ಪುರುಷ, ದೈವಿ ಪುರುಷ ಅಂತ ಹೇಳ್ತಾರೆ. ಸೊ ದೇವತಾ ಪುರುಷ ಅಂತಂದಾಗ ಅವನಿಗೆ ಸಿಕ್ಕಿರುವಂತಹ ದೇಹ, ಇಟ್ ಈಸ್ ಆಲ್ಸೋ ಡಿವೈನ್ ಬಾಡಿ, ದೇವತಾ ಶರೀರ. ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ದೇವತಾ ಶರೀರ ಆ್ಯಂಡ್ ಮನುಷ್ಯ ಶರೀರ ಅಂತ ಹೇಳಿದಾಗ, ದಿಸ್ ದೇವತಾ ಶರೀರ ಈಸ್ ಮಚ್ ಮೋರ್ ಗ್ರೇಟರ್ ದ್ಯಾನ್ ದಿ ಮನುಷ್ಯ ಶರೀರ. ದ ಡಿಫ್ರೆನ್ಸ್ ಬಿಟ್ವೀನ್ ಮನುಷ್ಯ ಶರೀರ ಆ್ಯಂಡ್ ದೇವತಾ ಶರೀರ ಅಂತ ಹೇಳಿದಾಗ, ಮನುಷ್ಯನ ಶರೀರಕ್ಕೆ ಬರುವಂತಹ ರೋಗ, ರುಜಿನ, ಮುಪ್ಪು ಇತ್ಯಾದಿಗಳು ದೇವತಾ ಶರೀರಕ್ಕೆ ಇರೋದಿಲ್ಲ. ಮತ್ತು ದೇವತಾ ಶರೀರ ಅಂತ ಹೇಳಿದಾಗ ಅಲ್ಲಿ ಮನುಷ್ಯನ ಶರೀರಕ್ಕೆ ಬರೋ ಹಾಗೆ ಹಸಿವು, ಬಾಯಾರಿಕೆ ಅನ್ನುವಂತಹದ್ದು ಇದ್ಯಾವುದು ಅಲ್ಲಿಲ್ಲ. ಸೊ ದಟ್ ಈಸ್ ದೇವತಾ ಶರೀರ. ಸೊ ಭೀಷ್ಮಾಚಾರ್ಯನಿಗೆ ಸಿಕ್ಕಿರುವಂತಹ ಶರೀರ ದೇವತಾ ಶರೀರ. ಆದ್ದರಿಂದ ಅವನಿಗೆ ಶರೀರದ ಬಗ್ಗೆ ಒಂದು ಯಾವ ರೀತಿಯ ಅಂಜಿಕೆ ಎನ್ನುವಂತಹದ್ದು ಕೂಡ ಇಲ್ಲ. ಮತ್ತು ಹಿ ಈಸ್ ನಾಟ್ ಅಟ್ಯಾಚ್ ಟು ದ ಬಾಡಿ. ಅವನಿಗೆ ತನಗೆ ಸಿಕ್ಕಿರುವಂತಹ ಆ ದೇಹದ ಮೇಲೆ ವ್ಯಾಮೋಹ ಕೂಡ ಇಲ್ಲ. ಅವನಿಗೆ ಗೊತ್ತು ಈ ದೇಹ ಅನ್ನುವಂತಹದ್ದು ನಾನಲ್ಲ, ಜೊತೆಗೆ ಇದು ಡಿವೈನ್ ಬಾಡಿ, ಅದರಿಂದ ಇಟ್ ಈಸ್ ನಾಟ್ ಮೀ. ಈ ಒಂದು ರೈಟ್ ನಾಲೆಡ್ಜಿಂದ ಭೀಷ್ಮಾಚಾರ್ಯ ಸಂಪೂರ್ಣವಾಗಿ ತನ್ನನ್ನು ಭಗವಂತನಿಗೆ ಅರ್ಪಿಸಿಕೊಂಡಿರ್ತಾನೆ. ಸೊ ಈ ರೀತಿಯಲ್ಲಿ ಒಬ್ಬ ಭಕ್ತ ತನ್ನನ್ನು ತಾನು ಭಗವಂತನಿಗೆ ಅರ್ಪಿಸ್ಕೊಂಡಿದ್ದಾನೆ ಅಂತಂದರೆ ಅವನಿಗೂ ಕೂಡ ಇದಾವುದರ ಮೇಲೂ ಕೂಡ ಯೋಚನೆ ಇಲ್ಲ. ಅಂತ್ಯಕಾಲವಾಗಲಿ, ಸಾವಾಗಲಿ, ಮುಪ್ಪಾಗಲಿ, ದೇಹದಲ್ಲಿ ನಡೆಯುವಂತಹ ಯಾವ ಕ್ರಿಯೆಗಳ ಬಗ್ಗೆ ಕೂಡ ಅವನು ಗಮನವನ್ನು ಕೊಡೋದಿಲ್ಲ. ಅವನಿಗೆ ಅಂಜಿಕೆ ಅಥವಾ ಹೆದರಿಕೆ ಎನ್ನುವಂತಹದ್ದು ಇರೋದಿಲ್ಲ.
ಯಾಕೆ ಅಂತಂದರೆ ದಟ್ ಈಸ್ ದಿ ಹೈಯೆಸ್ಟ್ ಸರೆಂಡರ್. ಭಗವಂತನಿಗೆ ತನ್ನನ್ನು ತಾನು ಸಂಪೂರ್ಣವಾಗಿ ಅರ್ಪಿಸಿಕೊಂಡಿರ್ತಾನೆ. ನಂದು ಅಂತ ಹೇಳಿ ಒಂದು ಅಸ್ತಿತ್ವವೇ ಇಲ್ಲ, ಅವೆಲ್ಲವನ್ನು ನಾನು ನಿನಗೆ ಕೊಟ್ಬಿಟ್ಟಿದ್ದೀನಿ. ಸೊ ಇಟ್ ಈಸ್ ಯುವರ್ ಲುಕ್ಔಟ್. ದಿಸ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್. ಒಬ್ಬ ಭಕ್ತ ತನ್ನನ್ನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿಕೊಂಡಿದ್ದಾನೆ ಅಂತಂದಾಗ ಅವನ ನಾಲೆಡ್ಜ್ ಈ ರೀತಿನಲ್ಲಿರುತ್ತೆ. ಸೊ ಹೀಗೆಲ್ಲ ಆಗಬೇಕು ಅಂತಂದರೆ ಭಕ್ತ ಏಕಾಏಕಿ ಭಗವಂತನಿಗೆ ತನ್ನನ್ನು ತಾನು ಸಮರ್ಪಣೆ ಮಾಡ್ಕೊಳ್ಳೋದಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ. ಅನೇಕ ರೀತಿಯ ಸಾಧನೆಯನ್ನು ಮಾಡಿರ್ತಾನೆ, ಉಪಾಸನ ಅಂತ ಹೇಳಿ ಭಗವಂತನನ್ನು ಕುರಿತು ಹೆಚ್ಚು ಚಿಂತನೆಯನ್ನು ಮಾಡಿರ್ತಾನೆ, ಕಾಂಟಂಪ್ಲೇಷನ್ ಮಾಡಿರ್ತಾನೆ, ವಿಚಾರವನ್ನು ತಿಳ್ಕೊಂಡಿರ್ತಾನೆ, ಸತ್ಸಂಗದಲ್ಲಿ ಸಿಕ್ಕಂತಹ ವಿಚಾರಗಳನ್ನು ಮನನ ಮಾಡಿರ್ತಾನೆ, ಮನನವಾಗಿರುವಂತಹ ವಿಚಾರಗಳನ್ನು ಬದುಕಿನಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡಿರ್ತಾನೆ, ಅನುಷ್ಠಾನಕ್ಕೆ ಬಂದಂತಹ ವಿಚಾರಗಳು ತನಗೆ ಅನುಭವ ಆಗಿದೆಯಾ ಅನ್ನುವಂತಹದ್ದನ್ನು ಪರೀಕ್ಷೆ ಮಾಡಿಕೊಂಡಿರ್ತಾನೆ. ಈ ಎಲ್ಲ ಕಾರಣಗಳಿಂದ ಅವನಿಗೆ ಇದು ಸಾಧ್ಯವಾಗುತ್ತೆ, ತನ್ನನ್ನು ತಾನು ಭಗವಂತನಿಗೆ ಅರ್ಪಿಸಿಕೊಳ್ಳೋದಕ್ಕೆ. ಸೊ ಹೀಗೆಲ್ಲ ಒಬ್ಬ ಭಕ್ತ ಮಾಡಿದ್ದಾನೆ ಅಂತಂದಾಗ, ತನ್ನನ್ನು ತಾನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿಕೊಂಡಿದ್ದಾನೆ ಅಂತ ಹೇಳಿದಾಗ, ಇಂತಹ ಒಂದು ಉಪಾಸನೆಯಿಂದ ವಾಟ್ ಈಸ್ ದಿ ರಿಸಲ್ಟ್? ಒಬ್ಬ ಭಕ್ತನಿಗೆ ಈ ರೀತಿ ಮಾಡೋದ್ರಿಂದ ಏನು ಸಿಗತ್ತೆ ಎನ್ನುವಂತಹ ಒಂದು ಪ್ರಶ್ನೆ ಬರುತ್ತೆ. ಸೊ ಈ ಒಂದು ಉಪಾಸನೆ ಇಷ್ಟು ತೀವ್ರವಾಗಿ ಆ ಸಾಧಕ ಅಥವಾ ಒಬ್ಬ ಭಕ್ತ ಮಾಡಿದಾನೆ ಅಂತಂದಾಗ ಅವನಿಗೆ ಸಿಗುವಂತಹ ರಿಸಲ್ಟ್ ಏನು ಅಂತಂದಾಗ, ದ ಗ್ರೇಟೆಸ್ಟ್ ಗಿಫ್ಟ್ ಫ್ರಮ್ ದಿ ಗಾಡ್ ಏನು ಅಂತಂದರೆ, ಅವನಿಗೆ ದೇಹದ ಮೇಲೆ ಅಥವಾ ಶರೀರದ ಬಗ್ಗೆ ಯಾವ ರೀತಿಯ ವ್ಯಾಮೋಹ ಕೂಡ ಇರೋದಿಲ್ಲ. ಹಿ ಈಸ್ ಟೋಟಲಿ ಡಿಸ್ಅಸೋಸಿಯೇಟೆಡ್ ಫ್ರಮ್ ದಿ ಬಾಡಿ ಐಡೆಂಟಿಫಿಕೇಶನ್. ದೇಹದ ಬಗ್ಗೆ ಅವನಿಗೆ ಅಂಜಿಕೆ ಇಲ್ಲ, ಹೆದರಿಕೆ ಇಲ್ಲ. ಸೊ ದಿಸ್ ಈಸ್ ದಿ ಗ್ರೇಟೆಸ್ಟ್ ಆ್ಯಂಡ್ ದಿ ಹೈಯೆಸ್ಟ್ ಗಿಫ್ಟ್ ಆಫ್ ದಿ ಗಾಡ್ ಟು ಹಿಸ್ ಡಿವೋಟಿ. ಸೊ ಒಬ್ಬ ಅನುಭವಿ ಅಥವಾ ಜ್ಞಾನಿ ಈ ರೀತಿ ಹೇಳ್ತಾನೆ. ಹೆದರಿಕೆ ಅಂತಂದಾಗ ಅಲ್ಲಿ ದೇರ್ ಆರ್ 2 ರೀಸನ್ಸ್. ಹೆದರಿಕೆ ಯಾಕಾಗತ್ತೆ, ಅಂಜಿಕೆ ಎನ್ನುವಂತಹದ್ದು ಹೇಗೆ ಉಂಟಾಗತ್ತೆ ಅಂತಂದರೆ ಹಿ ಕೋಟ್ಸ್ 2 ರೀಸನ್ಸ್. ಹೆದರಿಕೆ ಹೇಗಾಗತ್ತೆ ಎನ್ನುವಂತಹದ್ದನ್ನು ಹೇಳ್ತಾನೆ. ಏನು ಅಂತಂದರೆ, ಅನೇಕ ಸಂದರ್ಭಗಳಲ್ಲಿ ಧರ್ಮ ಮತ್ತು ಕರ್ತವ್ಯ ಅಂತ ಹೇಳಿದಾಗ ನಾವು ಮಾಡೋಂತಹ ಅನೇಕ ಕರ್ಮಗಳನ್ನು ನಾವು ಮಾಡಲೇಬೇಕಾಗುತ್ತೆ. ದಟ್ ಈಸ್ ಧರ್ಮ ಆ್ಯಂಡ್ ಕರ್ತವ್ಯ. ಹಿಯರ್ ಬೋತ್ ಧರ್ಮ ಆ್ಯಂಡ್ ಕರ್ತವ್ಯ ಆರ್ ಒನ್ ಆ್ಯಂಡ್ ದ ಸೇಮ್. ಈ ಸಂದರ್ಭದಲ್ಲಿ ಅದು ಒಂದೇ ಆಗಿರುತ್ತೆ. ಸೊ ಅವನಿಗೆ ಹೆದರಿಕೆ ಯಾಕಾಗತ್ತೆ ಅಂತಂದರೆ, ತನ್ನ ಧರ್ಮವನ್ನು ಅಥವಾ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸದೇ ಇರೋ ಕಾರಣದಿಂದ ಅವನಿಗೆ ಹೆದರಿಕೆ ಆಗುತ್ತೆ. ಯಾವ ರೀತಿಯ ಧರ್ಮ, ಏನು ಕರ್ತವ್ಯ ಅದು? ಉದಾಹರಣೆಗೆ, ಅವನು ಮಾಡಬೇಕಾಗಿರುವಂತಹ ಯಾವುದೋ ಒಂದು ಕರ್ಮವನ್ನು ಅವನು ಮಾಡಿಲ್ಲ, ಒಂದು ಕರ್ತವ್ಯವನ್ನು ಅವನು ಮಾಡಿಲ್ಲ. ಆದರೆ ಯಾವುದೋ ಒಂದನ್ನು ಅವನು ಮಾಡಲೇಬಾರ್ದಾಗಿರುತ್ತೆ, ಅಂತಹದ್ದನ್ನು ಮಾಡಿ ಮುಗಿಸಿರ್ತಾನೆ. ಸೊ ಈ 2 ಕಾರಣಗಳು ಸಾಕು ಮನುಷ್ಯನಿಗೆ ಬದುಕಿನಲ್ಲಿ ಅಂಜಿಕೆ ಎನ್ನುವಂತಹದ್ದು ಉಂಟಾಗೋದಕ್ಕೆ. ಉದಾಹರಣೆಗೆ, ಒಬ್ಬ ಸ್ಟೂಡೆಂಟ್, ಎಕ್ಸಾಮಿನೇಷನ್ ಈಸ್ ಫಾಸ್ಟ್ ಅಪ್ರೋಚಿಂಗ್. ಇನ್ನೇನು ಪರೀಕ್ಷೆ ಎನ್ನುವಂತಹದ್ದು ಬಹಳ ಸಮೀಪದಲ್ಲಿದೆ ಅಂತಂದಾಗ ಅವನ ನಡೆನುಡಿಗಳು ಹೇಗಿರಬೇಕು, ಓದಿನ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಹ್ಯಾಸ್ ಟು ಸ್ಟಡಿ ಎ ಲಾಟ್. ಆದರೆ ಎಕ್ಸಾಮಿನೇಷನ್ ಬಹಳ ಹತ್ತಿರದಲ್ಲಿ ಬಂದಿದೆ, ನಾಳೆನೇ ಎಕ್ಸಾಮು. ಆದರೆ ಎಕ್ಸಾಮ್ ಹೋದಾಗ, ಎಕ್ಸಾಮ್ ಹಾಲ್ನಲ್ಲಿ ಅವನು ಕೂತಾಗ, ಅವನ ಕೈಗೆ ಕ್ವಶನ್ ಪೇಪರ್ ಕೊಟ್ಟಾಗ ಅವನಿಗೆ ಹೆದರಿಕೆ ಎನ್ನುವಂತಹದ್ದು ಉಂಟಾಗುತ್ತೆ. ಯಾಕೆ ಹೆದರಿಕೆ ಅವನಿಗಾಗತ್ತೆ ಅಂತಂದರೆ, he has not studied properly. He should have studied. ಓದಬೇಕಾಗಿತ್ತು, ಓದಲಿಲ್ಲ. ಓದೋದಕ್ಕೆ ಅಂತ ಸಿಕ್ಕಂತಹ ಸಮಯದಲ್ಲಿ ಅವನು ಒಂದು ಫಿಲಮ್ನ ವಾಚ್ ಮಾಡಿರ್ತಾನೆ. ಸೊ ಇಲ್ಲಿ 2 ಕಾರಣಗಳು ಯಾವುದು ಅಂತಂದರೆ, ಮಾಡಬೇಕಾಗಿರುವಂತಹದ್ದನ್ನು ಅವನು ಮಾಡಿಲ್ಲ, ಓದಬೇಕಾಗಿತ್ತು ಓದಿಲ್ಲ, ಮಾಡಬಾರದನ್ನು ಮಾಡಿದ್ದಾನೆ ಅಂತಂದರೆ ಒಂದು ಫಿಲಮ್ಗೆ ಅವನು ಹೋಗಬಾರ್ದಾಗಿತ್ತು, ಫಿಲಮ್ನ ವಾಚ್ ಮಾಡಿದ್ದಾನೆ. ಸೊ ಈ 2 ಕಾರಣಗಳು ಸಾಕು ಆ ಎಕ್ಸಾಮ್ ಅಂತ ಹೇಳಿದಾಗ ಅವನಿಗೆ ಹೆದರಿಕೆ ಪ್ರಾರಂಭ ಆಗೋದಕ್ಕೆ.
ಸೊ ಈ ರೀತಿ ನಮ್ಮ ಬದುಕು ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ. ನಮ್ಮ ಬದುಕು ಅಂತ ಹೇಳಿದಾಗ ಬದುಕಿನಲ್ಲಿ ನಮ್ಮ ಮುಖ್ಯ ಉದ್ದೇಶ ಏನು ಅನ್ನುವಂತಹದ್ದನ್ನು ನಾವು ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು. ಬದುಕು ಅಂತ ಹೇಳಿದಾಗ ಕೇವಲ ಆಧ್ಯಾತ್ಮ ಅಂತ ಮಾತ್ರ ಅಲ್ಲ, ನಮ್ಮ ಬದುಕು ಸಾರ್ಥಕವಾಗುವ ನಿಟ್ಟಿನಲ್ಲಿ ಅದು ಲೌಕಿಕ ಕೂಡ ಆಗಿರಬಹುದು. ಬದುಕು ಅಂತ ಹೇಳಿದಾಗ ಲೌಕಿಕದ ಬದುಕು ಕೂಡ ನಮಗೆ ತೃಪ್ತಿಯನ್ನು ಕೊಡಬೇಕು. ಆಧ್ಯಾತ್ಮ ಅನ್ನುವಂತಹದ್ದು ಹೇಗೆ ನಮಗೆ ಒಂದು ಸಮಾಧಾನ, ಸಂತೋಷ, ತೃಪ್ತಿ, ನೆಮ್ಮದಿ, ಶಾಂತಿ ಇವೆಲ್ಲವನ್ನ ಆಧ್ಯಾತ್ಮ ಕೊಡುತ್ತೆ ಅಂತ ಹೇಳಿದಾಗ, ಆಧ್ಯಾತ್ಮದ ಬದುಕಿನಲ್ಲಿ ಏನು ಮಾಡಿದ್ರಿಂದ ಇಂತಹ ಅನೇಕಗಳು ನನಗೆ ಸಿಗ್ತಾ ಇದೆ, ಅದೇ ರೀತಿಯಲ್ಲಿ ನನ್ನ ಲೌಕಿಕದ ಬದುಕಿನಲ್ಲೂ ಕೂಡ ನನಗೆ ಒಂದು ಶಾಂತಿ, ನೆಮ್ಮದಿ, ತೃಪ್ತಿ ಇವೆಲ್ಲ ಸಿಗಬೇಕು ಅಂತಂದರೆ ಆ ಲೌಕಿಕದ ಬದುಕಿನಲ್ಲೂ ಕೂಡ ನಾನು ಮಾಡಬೇಕಾಗಿರುವಂತಹ ಕರ್ತವ್ಯ ಮತ್ತು ಧರ್ಮವನ್ನು ಬಹಳ ಅಚ್ಚುಕಟ್ಟಾಗಿ ನಾನು ಮಾಡಬೇಕಾಗಿರುತ್ತೆ. ಆದ್ದರಿಂದ ನಮ್ಮ ಬದುಕು ಕೂಡ ಇದಕ್ಕಿಂತ ಭಿನ್ನವಾಗಿಲ್ಲ. ನಮ್ಮ ಬದುಕು ಅಂತ ಹೇಳಿದಾಗ ಅದು ಲೌಕಿಕ ಆಗಿರಬಹುದು, ಪಾರಮಾರ್ಥಿಕ ಆಗಿರಬಹುದು. ಸೊ ಯಾವುದೇ ಕ್ಷೇತ್ರವಾಗಿದ್ದರೂ ಕೂಡ ಅಲ್ಲಿ ನಾವು ಮಾಡಬೇಕಾಗಿರುವಂತಹದ್ದನ್ನು ಮಾಡಿಲ್ಲ ಅಥವಾ ಮಾಡಬಾರದನ್ನು ನಾನು ಮಾಡಿದ್ದೀನಿ ಅಂತಂದಾಗ ಅದು ಯಾವುದೇ ರೀತಿಯ ಬದುಕಾಗಿದ್ದರೂ ಕೂಡ ಅಲ್ಲಿ ನನಗೆ ಅಂಜಿಕೆ ಅಥವಾ ಹೆದರಿಕೆ ಎನ್ನುವಂತಹದ್ದು ಆಗೋದರಲ್ಲಿ ಆಶ್ಚರ್ಯ ಇಲ್ಲ. ಸೊ ಇಲ್ಲಿ ಒಬ್ಬ ಸಾಧಕ, ಭಕ್ತ, ಹಿ ಹ್ಯಾಸ್ ಲೀವ್ಡ್ ಎ ವೆರಿ ಪರ್ಪಸ್ಫುಲ್ ಲೈಫ್. ಆ ಭಕ್ತ ಬಹಳ ಅತ್ಯುತ್ತಮವಾಗಿ ತನ್ನ ಬದುಕನ್ನು ಅವನು ಚೆನ್ನಾಗಿ ಕಟ್ಕೊಂಡಿರ್ತಾನೆ. ವೆರಿ ಧಾರ್ಮಿಕ್ ಲೈಫ್ನ ಲೀಡ್ ಮಾಡಿರ್ತಾನೆ. ಮಾಡಬೇಕಾಗಿರುವಂತಹ ಧರ್ಮ ಮತ್ತು ಕರ್ತವ್ಯವನ್ನು ಬಹಳ ಚೆನ್ನಾಗಿ ನೆರವೇರಿಸಿರ್ತಾನೆ. ಯಾವುದನ್ನು ಮಾಡಬಾರ್ದು ಅಂತ ಶಾಸ್ತ್ರ ತಿಳಿಸಿರುತ್ತೆ, ಅವುಗಳ ತಂಟೆಗೆ ಹೋಗಿರೋದಿಲ್ಲ. ಹೀಗೆ ಹಿ ಹ್ಯಾಸ್ ಲೀವ್ಡ್ ಎ ವೆರಿ ಪರ್ಪಸ್ಫುಲ್ ಲೈಫ್, ಎ ಧಾರ್ಮಿಕ್ ಲೈಫ್. ಆಗ ಅವನ ಬದುಕು ಅನ್ನುವಂತಹದ್ದು ಬಹಳ ಚೆನ್ನಾಗಿತ್ತು. ಆದ್ದರಿಂದ ಅವನಿಗೆ ಕಾನ್ಫಿಡೆನ್ಸ್ ಅನ್ನುವಂತಹದ್ದು ಹೆಚ್ಚಾಗಿ ಸಿಕ್ಕಿರುತ್ತೆ. ಒಂದು ಸ್ಪಷ್ಟತೆ, ಕ್ಲಾರಿಟಿ ಎನ್ನುವಂತಹದ್ದು ಅವನಿಗೆ ಸಿಕ್ಕಿರುತ್ತೆ. ಅಂತಕಾಲ ರಘುಪುರ ಜಾಯಿ. ಆಗ ಅವನಿಗೆ ಗೊತ್ತಾಗುತ್ತೆ, ನನ್ನ ಅಂತ್ಯಕಾಲ ಬಂದಿದೆ. ಈ ಅಂತ್ಯಕಾಲದಲ್ಲಿ ನಾನು ಶರೀರವನ್ನು ಬಿಟ್ಕೊಡ್ಬೇಕಾಗತ್ತೆ. ಆದರೆ ಶರೀರವನ್ನು ಬಿಟ್ಕೊಡ್ತಾ ಇದ್ದೀನಲ್ಲ ಅನ್ನುವಂತಹ ಹೆದರಿಕೆ ಈಗ ನನಗೆ ಇಲ್ಲ. ಫಸ್ಟ್ ಆಫ್ ಆಲ್, ದಿಸ್ ಈಸ್ ನಾಟ್ ಮೈ ಬಾಡಿ. ಇದು ನನಗೆ ಸಿಕ್ಕಿರುವಂತಹದ್ದು. ಇಟ್ ಈಸ್ ನಾಟ್ ಮೀ. ಇದು ನನ್ನದಲ್ಲ, ನನಗೆ ಸಿಕ್ಕಿರುವಂತಹದ್ದು. ನನ್ನ ಉಪಯೋಗಕ್ಕೆ ಅಂತ ಹೇಳಿ ಭಗವಂತ ಕೊಟ್ಟಂತಹ ದೇಹವನ್ನು ನಾನು ಉಪಯೋಗಿಸಿಕೊಂಡು ಉತ್ತಮವಾದ ಬದುಕನ್ನು ಮಾಡಿ ಆಗಿದೆ. ಈಗ ನನಗೆ ತೃಪ್ತಿ ಇದೆ. ಈಗ ಅಂತ್ಯಕಾಲ ಬಂದಿದೆ. ಈ ದೇಹವನ್ನು ಇಟ್ಕೊಂಡು ಇನ್ನು ಮಾಡುವಂತಹದ್ದೇನು ಉಳಿದಿಲ್ಲ. ಆದ್ದರಿಂದ ಈ ಒಂದು ಅಂತ್ಯಕಾಲದಲ್ಲಿ ನಾನು ದೇಹವನ್ನು ಬಹಳ ಸುಲಭವಾಗಿ ನಾನು ಬಿಟ್ಕೊಡಬಲ್ಲೆ. ನನಗೆ ಈ ವಿಚಾರದಲ್ಲಿ ಹೆದರಿಕೆ ಇಲ್ಲ. ಯಾಕೆ ಅಂತಂದರೆ ನಾನು ಈ ದೇಹವನ್ನು ಬಿಟ್ಕೊಡ್ತಾ ಇದ್ದೀನಿ ಅಂತಂದಾಗ ಮೈ ನೆಕ್ಸ್ಟ್ ಸ್ಟೆಪ್, ನನ್ನ ಮುಂದಿನ ಗುರಿ, ನನ್ನ ಮುಂದಿನ ಜಾಗ, ನನ್ನ ಮುಂದಿನ ಪ್ರಯಾಣ ಅನ್ನುವಂತಹದ್ದು ರಘುಪುರ ಜಾಯಿ, ರಘುಬರಪುರ ಜಾಯಿ. ನಾನೀಗ ಶ್ರೀರಾಮಚಂದ್ರನ ಬಳಿಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೆ ನಾನೀಗ ಹೋಗಬೇಕು. ಇಲ್ಲಿ ಮಾಡುವಂತಹದ್ದನ್ನೆಲ್ಲ ಆಗಿದೆ. ಇಲ್ಲಿ ನಾ ಏನು ಮಾಡಬೇಕಾಗಿತ್ತು ಅದನ್ನು ಮಾಡೋದಕ್ಕೋಸ್ಕರವಾಗಿ ನನಗೆ ಈ ಒಂದು ದೇಹ ಅನ್ನುವಂತಹದ್ದು ಸಿಕ್ಕಿತ್ತು. ಈಗ ಮಾಡಬೇಕಾಗಿರುವಂತಹ ಎಲ್ಲವನ್ನ ನಾನು ಮಾಡಿ ಮುಗಿಸಿದ್ರಿಂದ ಈಗ ನನಗೆ ಈ ದೇಹದ ಅವಶ್ಯಕತೆ ಇಲ್ಲ. ಇದು ಅಂತ್ಯಕಾಲ. ಈ ಸಂದರ್ಭದಲ್ಲಿ ನಾನು ದೇಹವನ್ನು ಬಿಟ್ಕೊಡ್ಬೇಕು. ದೇಹವನ್ನು ಬಿಟ್ಕೊಟ್ಟು ನಾನು ರಘುಬರಪುರ ಅಲ್ಲಿಗೆ ನಾನು ಹೋಗ್ತಾ ಇದ್ದೀನಿ. ಸೊ ಹೀಗೆ ಶ್ರೀರಾಮಚಂದ್ರನ ಜಾಗ ಅಂತ ಅದನ್ನು ಸಾಕೇತ ಲೋಕ ಅಂತ ಹೇಳ್ತಾರೆ, ದೇವತಾ ಲೋಕ ಅಂತ ಹೇಳ್ತಾರೆ. ಜಹಾ ಜನ್ಮ ಹರಿಭಕ್ತ ಕಹಾಹಿ. ಹೀಗೆ ನಾನು ಇಲ್ಲಿ ದೇಹವನ್ನು ಬಿಟ್ಕೊಟ್ಟು ನಾನು ಪ್ರಭು ಶ್ರೀರಾಮಚಂದ್ರನ ಜಾಗಕ್ಕೆ ಬಂದರೂ ಕೂಡ ಆ ಒಂದು ಸಾಕೇತ ಲೋಕ ಅಥವಾ ದೇವಲೋಕದಲ್ಲಿ ಅಲ್ಲೂ ಕೂಡ ನನ್ನನ್ನು ಹರಿಭಕ್ತ ಅಂತಲೇ ಗುರುತಿಸ್ತಾರೆ. ಯಾಕೆಂತಂದರೆ ಒಂದು ಶರೀರ ಅಂತ ಹೇಳಿದಾಗ ಶರೀರವನ್ನು ನೋಡಿ ನಾನು ಇಂತಹವನು ಅಂತ ಗುರುತಿಸ್ತಾ ಇದ್ದಿದ್ದು ಇಲ್ಲಿ ಲೋಕದಲ್ಲಿ. ಈಗ ಶರೀರವನ್ನು ಬಿಟ್ಕೊಟ್ಟಾಗಿದೆ.
ಶರೀರವಿದ್ದಾಗ ಕೂಡ ನಾನಿದ್ದ ಜಾಗದಲ್ಲಿ, ನಾನಿದ್ದ ಲೋಕದಲ್ಲಿ ನನ್ನನ್ನು ಹರಿಭಕ್ತ ಅಂತಾನೆ ಕರೀತಾ ಇದ್ರು. ಆದರೆ ನಾನೀಗ ದೇಹವನ್ನು ಬಿಟ್ಕೊಟ್ಟು ಈ ಒಂದು ಪ್ರಭು ಶ್ರೀರಾಮಚಂದ್ರ ಇರುವಂತಹ ಈ ಜಾಗಕ್ಕೆ ಬಂದಿದ್ದೀನಿ. ಸಾಕೇತ ಲೋಕ, ದೇವಲೋಕ. ಈ ಲೋಕಕ್ಕೆ ಬಂದ ಮೇಲೆ ಕೂಡ ಇಲ್ಲಿ ನನಗೆ ಯಾವ ರೀತಿಯ ದೇಹ ಶರೀರ ಅನ್ನುವಂತಹದ್ದಿಲ್ಲ. ಇನ್ ಸ್ಪೈಟ್ ಆಫ್ ದಟ್ ಇಲ್ಲೂ ಕೂಡ ನನ್ನನ್ನು ಹರಿಭಕ್ತ ಅಂತಾನೆ ಗುರುತಿಸ್ತಾ ಇದ್ದಾರೆ. ಆದ್ರಿಂದ ಇದು ನನಗೆ ಹೊಸ ಜಾಗ ಅಂತ ಅನ್ನಿಸ್ತಾ ಇಲ್ಲ. ಸಾಮಾನ್ಯವಾಗಿ ನಮಗೆ ನಮ್ಮ ಈ ಒಂದು ಪ್ರಪಂಚದ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ಇದೆ. ಹೇಗೆ ಅಂತಂದ್ರೆ, ಒಂದು ಕಲ್ಪನೆ, ನನಗೆ ಪ್ರಪಂಚದ ಬಗ್ಗೆ ಒಂದು ಸ್ವಲ್ಪ ಜ್ಞಾನ ಇದೆ ಅಂತಂದ್ರೆ ಅದೊಂದು ಕಲ್ಪನೆ. ಆ ಒಂದು ಜ್ಞಾನ ಅನ್ನುವಂತಹದ್ದು ಸರಿನೋ ತಪ್ಪೋ ಗೊತ್ತಿಲ್ಲ, ಆದ್ರಿಂದ ಅದನ್ನ ಕಲ್ಪನೆ ಅಂತ ಹೇಳ್ತೀವಿ. ಹೀಗೆ ಈ ಒಂದು ಪ್ರಪಂಚದ ಬಗ್ಗೆ ನನಗೆ ಒಂದು ಕಲ್ಪನೆ ಇದೆ. ಅದು ಹೇಗಿದೆ ಮತ್ತು ಆ ಕಲ್ಪನೆ ನನಗೆ ಯಾಕೆ ಸಿಕ್ಕಿದೆ ಅಂತಂದ್ರೆ, ನಾನು ಹುಟ್ಟಿರುವಂತಹದ್ದು ಈ ಪ್ರಪಂಚದಲ್ಲಿ, ಬೆಳೆದಿದ್ದು ಈ ಪ್ರಪಂಚದಲ್ಲಿ, ಸಾಧನೆಯನ್ನು ಮಾಡಿದ್ದು ಈ ಪ್ರಪಂಚದಲ್ಲಿ, ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದು ಕೂಡ ಇದೇ ಪ್ರಪಂಚದಲ್ಲಿ, ಮತ್ತು ಮುಂದೆ ಅಂತ್ಯಕಾಲ ಅಂತ ಹೇಳಿದಾಗ ಶರೀರವನ್ನು ಬಿಟ್ಕೊಟ್ಟಿದ್ದು ಕೂಡ ಇದೇ ಪ್ರಪಂಚದಲ್ಲಿ. ಆದ್ದರಿಂದ ಈ ಪ್ರಪಂಚದಲ್ಲಿ ನನ್ನ ಅನೇಕಗಳು ಇಲ್ಲಿ ನಡೆದು ಹೋಗಿದೆ. ಸೊ ನನಗೆ ಗೊತ್ತಿರುವಂತಹ ಪ್ರಪಂಚದಲ್ಲಿ ಇವೆಲ್ಲವೂ ನಡೆದು ಹೋಗಿದೆ. ಆದ್ದರಿಂದ ಪ್ರಪಂಚ ಅಂತಂದ್ರೆ ಅದು ಈ ರೀತಿ ಅನ್ನುವಂತಹ ಒಂದು ಕಲ್ಪನೆ ಇದೆ. ಆದರೆ ಮೋಕ್ಷವನ್ನ ಗಳಿಸುವ ಮುಂಚೆ, ಮೋಕ್ಷ ಅಂತ ಹೇಳಿ ಮೋಕ್ಷವನ್ನ ಗಳಿಸುವ ಮುಂಚೆ, ಅಥವಾ ರಘುಬರಪುರ ಜಾಯೆ ಅಂತ ಹೇಳಿ ಪ್ರಭು ಶ್ರೀರಾಮಚಂದ್ರನ ಸಾಕೇತ ಲೋಕಕ್ಕೆ, ದೇವಲೋಕಕ್ಕೆ ನಾನು ಹೋಗ್ತೀನಿ ಅಂತಂದಾಗ ಬೇರೆ ಬೇರೆ ಲೋಕಗಳ ಪ್ರಕಾರ ಅಥವಾ ಮೋಕ್ಷ, ವಾಟ್ ಈಸ್ ಮೋಕ್ಷ, ಮೋಕ್ಷ ಅಂತಂದ್ರೆ ಏನು ಅನ್ನುವಂತಹದನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದಾಗ ನಮ್ಮ ಶಾಸ್ತ್ರ ಏನು ಹೇಳುತ್ತೆ, ಮೋಕ್ಷದ ವಿಚಾರ ಬಂದಾಗ ಮೊದಲು ನಿನಗೆ ಶಾಸ್ತ್ರದಲ್ಲಿ ಒಂದು ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಶ್ರದ್ಧೆ ಇರಬೇಕು. ಯಾವುದೇ ವ್ಯಕ್ತಿಗೆ ಸ್ವರ್ಗದಲ್ಲಿ ನಂಬಿಕೆ ಇಲ್ಲ, ಅಥವಾ ವೇದಾಂತದ ಮಹಾವಾಕ್ಯಗಳಲ್ಲಿ ನಂಬಿಕೆ ಇಲ್ಲ, ಈ ಪ್ರಪಂಚವಲ್ಲದೆ ಬೇರೆ ಬೇರೆ ಲೋಕಗಳಿದೆ ಅಂತ ಶಾಸ್ತ್ರ ಹೇಳಿದಾಗ ನನಗೆ ಅವುಗಳ ಬಗ್ಗೆ ನಂಬಿಕೆ ಇಲ್ಲ ಅಂತಂದಾಗ, ಈ ಮೋಕ್ಷ ಅಥವಾ ರಘುಪರ ಅಂತ ಹೇಳಿದಾಗ ಅದರ ಬಗ್ಗೆ ವಿಶ್ವಾಸ ಅನ್ನುವಂತಹದ್ದು ಹೇಗೆ ಹುಟ್ಟುತ್ತೆ? ಆದ್ದರಿಂದ ಶಾಸ್ತ್ರ ಮತ್ತು ವೇದಾಂತದ ವಾಕ್ಯಗಳಲ್ಲಿ ಕೂಡ ನನಗೆ ನಂಬಿಕೆ ಬರೋದಕ್ಕೆ ಹೇಗೆ ಸಾಧ್ಯ? ಆದರೆ ಸಾಧಕ ಅಂತ ಹೇಳಿದಾಗ, ಭಕ್ತ ಅಂತ ಹೇಳಿದಾಗ, ಹಿಸ್ ಮೈಂಡ್ ಈಸ್ ಟ್ರೈನ್ಡ್ ಇನ್ ಸಚ್ ಎ ವೇ ದಟ್ ಹಿ ಈಸ್ ನಾಟ್ ಅಸ್ಪೈರಿಂಗ್ ಟು ಗೋ ಟು ಪರಲೋಕ. ಬಟ್ ಅವನಿಗೆ ಗೊತ್ತಿದೆ ದೇರ್ ಆರ್ ಡಿಫರೆಂಟ್ ಲೋಕಾಸ್, ಇಲ್ಲಿ ಬೇರೆ ಬೇರೆ ಲೋಕಗಳಿದೆ ಅನ್ನುವಂತಹದ್ದು ಅವನಿಗೆ ಗೊತ್ತಿದೆ. ಆದರೆ ಆಶ್ಚರ್ಯ ಅಂತಂದ್ರೆ, ವೇದಗಳು ಇವೆಲ್ಲವನ್ನ ಹೇಳಿದ್ರೂ ಕೂಡ ಅದನ್ನು ಪ್ರೂವ್ ಮಾಡಿ ತಿಳ್ಕೊಳ್ಳುವಂತಹ ಒಂದು ಅವಕಾಶ ಸಿಕ್ಕಿಲ್ಲ. ತರ್ಕವನ್ನು ಮಾಡಿ ಬೇರೆ ಬೇರೆ ಲೋಕಗಳ ಬಗ್ಗೆ ಜ್ಞಾನವನ್ನು ಸಂಪಾದನೆ ಮಾಡುವಂತಹದ್ದು ಕೂಡ ಸಾಧ್ಯ ಇಲ್ಲ. ಹಾಗಾದರೆ ಒಬ್ಬ ಭಕ್ತ ಇರಬಹುದು ಅಥವಾ ಸಾಧಕ ಇರಬಹುದು, ಪರಲೋಕ ಅಥವಾ ದೇವತಾಲೋಕ, ಈ ಒಂದು ಪ್ರಪಂಚವಲ್ಲದೆ ಮತ್ತೆ ಬೇರೆ ಬೇರೆ ಜಾಗಗಳಿದೆ, ದೇರ್ ಆರ್ ಹೈಯರ್ ಪ್ಲಾಟ್ಫಾರ್ಮ್ಸ್ ಅಂತ ಹೇಳಿದಾಗ ಅವುಗಳನ್ನು ಹೇಗೆ ನಂಬಬಹುದು ಅಂತಂದರೆ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಶ್ರದ್ಧೆ. ಹಿಯರ್ ಓನ್ಲಿ ಶ್ರದ್ಧೆ ಮೇಕ್ಸ್ ದಟ್ ಪರ್ಸನ್ ಟು ಅಕ್ಸೆಪ್ಟ್ ದಿ ವಿಚಾರಾಸ್. ಈ ಸಂದರ್ಭದಲ್ಲಿ ದ ಓನ್ಲಿ ಪ್ರಮಾಣ ಅಂತಂದರೆ ದಟ್ ಈಸ್ ಶಾಸ್ತ್ರ ಪ್ರಮಾಣ. ಸೊ ಯಾರಿಗೆ ಶಾಸ್ತ್ರದಲ್ಲಿ ಅಚಲವಾದ ಶ್ರದ್ಧೆ ಎನ್ನುವಂತಹದ್ದಿರುತ್ತೆ ಅಂತಹವನ ಜ್ಞಾನಕ್ಕೆ ಈ ವಿಚಾರಗಳು ಸಿಗತ್ತೆ. ಸೊ ಅದರಿಂದ ಆ ಒಬ್ಬ ಸಾಧಕ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡು ಆಗಿದೆ ಅಂತಂದಾಗ, ಈ ಅಂತ್ಯಕಾಲ ಅನ್ನುವಂತಹದ್ದು ಬಂದಾಗ ದೇಹವನ್ನು ಬಿಟ್ಟುಕೊಟ್ಟು ಅವನು ಪ್ರಭು ರಾಮಚಂದ್ರನ ಬಳಿ ಹೋಗ್ತಾ ಇದ್ದೀನಿ ಅಂತಂದಾಗ ಬಹಳ ಸಂತೋಷದಿಂದ ಹೋಗ್ತಾನೆ. ಅವನಿಗೆ ಯಾವ ರೀತಿಯಾದ ಹೆದರಿಕೆ, ಅಂಜಿಕೆ ಅನ್ನುವಂತಹದ್ದು ಇರೋದಿಲ್ಲ. ಯಾಕೆ ಅಂತಂದರೆ ಎಲ್ಲೇ ಹೋದರೂ ಕೂಡ ಇಲ್ಲಿದ್ದಾಗಲೂ
ಆ ಸಾಧಕನನ್ನು ಅಥವಾ ಭಕ್ತನನ್ನು ಹರಿಭಕ್ತ ಅಂತ ಗುರುತಿಸಿದ್ರು, ಮುಂದೆ ಅವನು ಬೇರೆ ಲೋಕಕ್ಕೆ ಹೋದಾಗ ಅಲ್ಲೂ ಕೂಡ ಅವನನ್ನು ಅದೇ ರೀತಿ ಹರಿಭಕ್ತ ಅಂತಲೇ ಗುರುತಿಸ್ತಾರೆ ಅಂತಂದಾಗ, ಸೊ ದೇರ್ ಈಸ್ ನೋ ನೆಸೆಸಿಟಿ ಟು ಹ್ಯಾವ್ ದಿ ಬಾಡಿ. ಸೊ ಅಂತಕಾಲ ರಘುಬರ ಪುರಜಾಯಿ ಜಹಾ ಜನ್ಮ ಹರಿಭಕ್ತ ಕಹಾಯಿ. ಒಬ್ಬ ಸಾಧಕ ಭಕ್ತ, ಹೀಗೆ ಅವನು ಎಲ್ಲೇ ಹೋದರೂ ಕೂಡ ಅವನನ್ನು ಭಕ್ತ ಹರಿಭಕ್ತ ಅಂತಲೇ ಗುರುತಿಸ್ತಾರೆ. ಅಷ್ಟು ಸಾಕು ಒಂದು ತೃಪ್ತಿ, ನೆಮ್ಮದಿ, ಶಾಂತಿ ಎನ್ನುವಂತಹದ್ದು ಸಿಗೋದಿಕ್ಕೆ. ಅವರು ದೇವತಾ ಚಿತ್ತನ ದರ ಈ ಹನುಮತ ಸೇ ಈ ಸರ್ವ ಸುಖಕರ ಈ ಸಂಕಟ ಕಟೈ ಮಿಟೈ ಸಬಪೀರ ಜೋಸುಮಿರೈ ಹನುಮತ ಬಲಬೀರ. ಒಬ್ಬ ಸಾಧಕ ತನ್ನ ಇಷ್ಟ ದೈವನಲ್ಲಿ ಹೊಂದಿರುವಂತಹ ನಂಬಿಕೆಯನ್ನು ಕುರಿತು ತಿಳಿಸ್ತಾ ಇರುವಂತಹ ಚೌಪಾಯಿ. ಅವರು ದೇವತಾ ಚಿತ್ತನ ದರಯಿ. ಒಮ್ಮೆ ಭಕ್ತ ಹನುಮಂತನನ್ನ ನಂಬಿ ಅವನ ಬಳಿಗೆ ರಕ್ಷಣೆ ಅಂತ ಹೇಳಿ ಅಲ್ಲಿ ಬಂದರೆ ಅಷ್ಟೇ ಸಾಕು, ಮತ್ತೆ ಅವನು ಬೇರೆ ಇನ್ನೆಲ್ಲೂ ಹೋಗುವಂತಹ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸು ಬೇರೆ ಇನ್ನೆಲ್ಲೂ ಹರಿದಾಡುವಂತೆ ಮಾಡುವಂತಹದ್ದು ಬೇಡ. ಒಬ್ಬ ಭಕ್ತ ಅಂತ ಹೇಳಿದಾಗ ಅವನು ಯಾವುದೇ ಇಷ್ಟ ದೈವವನ್ನ ನಂಬಬಹುದು. ಅವನಿಗೆ ಯಾರು ಬೇಕಾದರೂ ಇಷ್ಟ ದೈವ ಆಗಿರಬಹುದು. ಸಂಬಂಧ ಅಥವಾ ರಿಲೇಶನ್ಶಿಪ್ ಗಟ್ಟಿಯಾಗುವಂತಹದ್ದು, ನಮ್ಮ ನಂಬಿಕೆ ಯಾವುದೇ ಒಂದರ ಮೇಲಿದ್ದಾಗ ಅದು ಬಹಳ ಗಟ್ಟಿಯಾಗಿ ವರ್ಕ್ ಆಗುತ್ತೆ. ನಾವೇ ಅನೇಕ ಸಂದರ್ಭಗಳಲ್ಲಿ ಹೇಳ್ತೀವಿ, ಯಾರೋ ಒಬ್ಬರನ್ನು ತೋರಿಸ್ಬಿಟ್ಟು ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀವಿ. ನಮಗೆ ಅನೇಕ ಜನ ಸ್ನೇಹಿತರು ಇರ್ತಾರೆ. ಸ್ನೇಹಿತರುಗಳು ಅಂತ ಹೇಳಿದಾಗ ನಾವು ಎಲ್ಲರನ್ನ ಸ್ನೇಹ ಭಾವದಿಂದ ನೋಡಿ ಸಾಮಾನ್ಯವಾಗಿ ಎಲ್ಲ ಪರಿಚಯದವ್ರನ್ನು ಕೂಡ ನನ್ನ ಸ್ನೇಹಿತ, ನನ್ನ ಮಿತ್ರ ಅಂತಲೇ ಹೇಳ್ತೀವಿ. ಆದರೆ ಬೆಸ್ಟ್ ಫ್ರೆಂಡ್, ನನ್ನ ಆತ್ಮೀಯ ಅಂತ ಯಾರನ್ನಾರು ಹೇಳ್ತಿದ್ದೀವಿ ಅಂತಂದರೆ ಅಂತಹವ್ರು ಕೇವಲ ಒಬ್ಬ ಆಗಿರ್ತಾನಷ್ಟೇ. ಆದ್ದರಿಂದ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದಾಗ ಹಿ ಕ್ಯಾನ್ ಬಿ ಓನ್ಲಿ ಒನ್. ಆದರೆ 10 ಸ್ನೇಹಿತರು ನಮಗಿರ್ತಾರೆ. ಆ 10 ಸ್ನೇಹಿತರಲ್ಲಿ ಕೇವಲ ಒಬ್ಬರನ್ನು ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ. ಅಂತಹವನನ್ನು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತೀವಿ. ಈ ರೀತಿಯಲ್ಲಿ ಅನೇಕ ದೇವತೆಗಳನ್ನು ನಾವು ಪೂಜೆ ಮಾಡಬಹುದು, ಅನೇಕ ದೇವತೆಗಳ ವಿಚಾರವನ್ನು ನಾವು ತಿಳ್ಕೋಬಹುದು, ಅನೇಕ ದೇವತೆಗಳನ್ನು ನಾವು ಇಷ್ಟಪಡಬಹುದು. ಆದರೆ ಇಷ್ಟ ದೈವ ಅಂತಂದಾಗ ಅವನು ಒಬ್ಬ ಮಾತ್ರ ಆಗಿರ್ತಾನೆ. ಸೊ ಆ ಇಷ್ಟ ದೈವ ಒಬ್ಬನೇ ಒಬ್ಬನಾದ ಆ ಇಷ್ಟ ದೈವನಲ್ಲಿ ನಮ್ಮ ಚಿತ್ತ ಇರೋ ಹಾಗೆ ನಾವು ನೋಡ್ಕೋಬೇಕು. ದಟ್ ಈಸ್ ಕಾಲ್ಡ್ ಕಮಿಟ್ಮೆಂಟ್. ನಮ್ಮಲ್ಲಿ ಭಾವನೆಗಳು ಕೂಡ ಆಗ ಅಷ್ಟೇ ಗಟ್ಟಿಯಾಗಿ ಅಲ್ಲಿ ಊರಿರುತ್ತೆ. ಅದರಿಂದ ಒನ್ ಇಷ್ಟ ದೇವತಾ ಈಸ್ ಸಫಿಷಿಯೆಂಟ್. ಹೀ ಈಸ್ ಮೈ ಇಷ್ಟ ದೈವ ಅಂತ ಹೇಳಿದಾಗ ಅವನು ಹಿ ವಿಲ್ ಬ್ಲೆಸ್ ಅಸ್ ವಿತ್ ಸೋ ಮೆನಿ ಥಿಂಗ್ಸ್. ಸೊ ನನಗೆ ಇಂತಹ ದೇವತೆ ಕೊಡಬೇಕು ಅಂತ ಒಂದನ್ನು ಒಬ್ಬ ದೇವನಿಂದ ಮತ್ತೊಂದನ್ನು ಇನ್ನೊಬ್ಬ ದೇವನಿಂದ ಹೇಳಿ ಪ್ರತಿಯೊಂದನ್ನು ಯಾಚಿಸುವುದಕ್ಕಾಗಿ ಒಬ್ಬೊಬ್ಬ ದೇವನ ಹತ್ತಿರ ಬಳಿ ಹೋಗುವಂತಹದ್ದು ಬೇಕಿಲ್ಲ. ಬಿಕಾಸ್ ಅನೇಕ ದೇವತೆಗಳಿದ್ದಾರೆ ನಿಜ, ಆದರೆ ನನ್ನ ಇಷ್ಟ ದೈವ ಅಂತ ಹೇಳಿ ನಾವು ಒಬ್ಬನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದಾಗ ಅವನಲ್ಲಿ ನನಗೆ ನಂಬಿಕೆ ಇದೆ. ಬಿಕಾಸ್ ಹಿ ವಿಲ್ ಫುಲ್ಫಿಲ್ ಆಲ್ ಮೈ ಲೈಕ್ಸ್ ಅಂತ ಹೇಳಿದಾಗ ಹಿ ವಿಲ್ ಟೇಕ್ ಕೇರ್ ಆಫ್ ಮೀ ಅನ್ನುವ ನಂಬಿಕೆ ನನ್ನಲ್ಲಿರುತ್ತೆ. ಸೊ ಹಿ ವಿಲ್ ಪ್ರೊವೈಡ್. ಅವನು ಎಲ್ಲವನ್ನ ನನಗೆ ಕೊಡ್ತಾನೆ, ಪ್ರತಿಯೊಂದು ನನಗೆ ಸಿಗೋ ಹಾಗೆ ಅವನು ಮಾಡ್ತಾನೆ. ಆದ್ದರಿಂದ ಇಷ್ಟ ದೈವ ಅಂತ ಹೇಳಿದಾಗ ಹಿ ಈಸ್ ಒನ್ ಓನ್ಲಿ. ಸೊ ಈ ಪ್ರಕಾರ ನಮ್ಮ ಇಷ್ಟ ದೈವ ಹನುಮಂತ ಅಂತ ನಾವು ಹೇಳಿದಾಗ, ಮತ್ತು ಹನುಮಂತನನ್ನು ನಾವು ಚಿರಂಜೀವಿ ಅಂತ ಹೇಳ್ತೀವಿ. ಅವನು ಸದಾ ಇರ್ತಾನೆ ಹನುಮಂತ. ಅಂತಹ ಹನುಮಂತ ಅವನನ್ನು ನಾನು ಇಷ್ಟಪಟ್ಟಿದ್ದೀನಿ ಅಂತಂದಾಗ ನನ್ನ ಎಲ್ಲ ಸಂದರ್ಭಗಳಲ್ಲೂ ಕೂಡ ನನಗೆ ಬೇಕಾಗಿರುವಂತಹದ್ದನ್ನು ಅವನು ಒದಗಿಸ್ತಾನೆ. ಮತ್ತು ನಮ್ಮ ಮನಸ್ಸು ಹೀಗೆ ಒಂದು ಇಷ್ಟ ದೈವದ ಮೇಲೆ ಗಟ್ಟಿಯಾಗಿ ಇರಬೇಕು. ದಟ್ ಈಸ್ ಕಮಿಟ್ಮೆಂಟ್. ಮತ್ತು ಅದೊಂದು ಅಚಲವಾದ ಶ್ರದ್ಧೆ, ನಂಬಿಕೆ, ಅದು ವಿಶ್ವಾಸ. ನಾವು ಇದೇ ಹನುಮಂತನ ಒಂದು ಕತೆ, ಒಂದು ಪ್ರಸಂಗವನ್ನು ನಾವು ನೆನಪು ಮಾಡಿಕೊಂಡ್ರೆ,
ಹನುಮಂತ ಈಸ್ ಚಿರಂಜೀವಿ, ಅವನು ಸದಾ ಇರುವಂತಹವನು, ಎಲ್ಲ ಯುಗಗಳಲ್ಲೂ ಎಲ್ಲ ಕಾಲದಲ್ಲೂ ಸದಾ ಇರುವಂತಹ ಅವನು ಹನುಮಂತ. ಸೊ ರಾಮಾವತಾರದಲ್ಲಿ ರಾಮನ ಸೇವಕನಾಗಿ, ರಾಮನ ಭಕ್ತನಾಗಿ, ರಾಮನ ದೂತನಾಗಿ ಪ್ರಭು ರಾಮಚಂದ್ರನ ಸೇವೆಯನ್ನು ಮಾಡಿರ್ತಾನೆ. ಆದರೆ ಅವತಾರ ಮುಗಿದಿರುತ್ತೆ, ಯುಗ ಮುಗಿದಿರುತ್ತೆ. ನಂತರ ದ್ವಾಪರ ಯುಗದಲ್ಲಿ ಕೃಷ್ಣನ ಅವತಾರವಾಗುತ್ತೆ. ಕೃಷ್ಣ ಅವತಾರವನ್ನು ತೆಗೆದುಕೊಂಡು ಭೂಮಿಗೆ ಬಂದಾಗ ಅವನ ಜೊತೆ ಬಲರಾಮ ಕೂಡ ಬಂದಿರ್ತಾನೆ. ಒಮ್ಮೆ ಹನುಮಂತ ಚಿರಂಜೀವಿ ಎನ್ನುವಂತಹದ್ದು ಕೃಷ್ಣನಿಗೆ ಗೊತ್ತಿದ್ದರಿಂದ ಕೃಷ್ಣ ಹನುಮಂತನನ್ನು ನೋಡಬೇಕು ಅಂತ ಆಸೆ ಪಡ್ತಾನೆ. ಹನುಮಂತನನ್ನು ನೋಡಿ ಹನುಮಂತನಿಗೆ ನಾನು ದರ್ಶನವನ್ನು ಕೊಡ್ತೀನಿ ಅಂತ ಹೇಳಿ ಹನುಮಂತನ ಬಳಿಗೆ ಬರಬೇಕು ಅಂತ ಹೇಳಿ ಹೊರಡ್ತಾನೆ. ಆಗ ಅವನ ಜೊತೆ ಬಲರಾಮ ಇರ್ತಾನೆ. ಅವನು ಬಲರಾಮ ಹೇಳ್ತಾನೆ, ಹನುಮಂತ ರಾಮನ ಭಕ್ತ, ರಾಮನನ್ನ ಇಷ್ಟ ದೈವ ಅಂತ ಹೇಳಿ ರಾಮನನ್ನ ಅವನು ನಂಬಿದ್ದ. ಅವತಾರ ಮುಗಿಸಿ ಈಗ ದ್ವಾಪರದಲ್ಲಿ ಕೃಷ್ಣನಾಗಿ ನೀನು ಬಂದಿದೀಯ. ಈಗ ನೀನು ಹನುಮಂತನ ಬಳಿ ಹೋದರೆ ಅವನು ನಿನ್ನನ್ನು ನೋಡಿ ಗುರುತಿಸೋದಿಲ್ಲ. ಹನುಮಂತನಿಗೆ ನೀನು ದರ್ಶನವನ್ನ ಕೊಡಲೇಬೇಕು. ಅವನು ನಿನ್ನ ನೋಡಬೇಕು ಅನ್ನುವಂತಹದ್ದೇ ಆದ ಪಕ್ಷದಲ್ಲಿ ನೀನು ಅವನಿಗೆ ಈ ಒಂದು ಕೃಷ್ಣಾವತಾರದಲ್ಲಿ ದರ್ಶನವನ್ನು ಕೊಡಬೇಡ. ರಾಮನಾಗಿ ಹೋಗಿ ಅವನ ಎದುರಿಗೆ ನಿಲ್ಲು. ಬಿಲ್ಲು ಬಾಣಗಳನ್ನು ಹಿಡ್ಕೊಂಡು ಕೋದಂಡ ರಾಮನಾಗಿ ಹನುಮಂತನ ಎದುರಿಗೆ ನೀನು ಹೋಗು. ಆಗ ಅವನು ನಿನ್ನನ್ನು ನೋಡ್ತಾನೆ. ಯಾಕೆ ಅಂತಂದ್ರೆ ಅವರು ದೇವತಾ ಚಿತ್ತನ ದರಯಿ. ಹನುಮಂತ ಅವನ ಇಷ್ಟ ದೈವ ಅಂತಂದ್ರೆ ಅದು ರಾಮ ಮಾತ್ರ ಅಂತ ಹೇಳಿ ಸಂಪೂರ್ಣವಾಗಿ ಚನ್ನ ಚಿತ್ತದಲ್ಲಿ ರಾಮನನ್ನ ಮಾತ್ರ ಅವನು ಪ್ರತಿಷ್ಠಾಪನೆ ಮಾಡಿಕೊಂಡಿರ್ತಾನೆ. ಈ ರೀತಿ ಹನುಮಂತನ ನಂಬಿಕೆ ಮತ್ತು ವಿಚಾರ ಅನ್ನುವಂತಹದ್ದು ಇಷ್ಟು ಸ್ಪಷ್ಟವಾಗಿರುತ್ತೆ. ಆದರೆ ನೀನು ಈಗ ಕೃಷ್ಣನಾಗಿ ಹನುಮಂತನ ಬಳಿ ಹೋದರೆ ಅವನು ನಿನ್ನ ನೋಡ್ತಾನೋ ಇಲ್ವೋ ಅದೇ ಡೌಟು. ಹನುಮಂತ ಅಂತ ಹೇಳಿದಾಗ ಅವನ ನಿಷ್ಠೆ ರಾಮನಿಗೆ ಮಾತ್ರ. ಪ್ರಭು ರಾಮ ಅಂತಂದರೆ ಅದು ಅವನ ಇಷ್ಟ ದೈವ. ಅವರು ದೇವತಾ ಚಿತ್ತನ ದರೈ. ಅದರಿಂದ ಅವನ ಇಷ್ಟ ದೈವ ಅಂತಂದರೆ ಪ್ರಭು ಶ್ರೀರಾಮಚಂದ್ರ ಮಾತ್ರ. ಸೊ ಹಿಂದಿನ ಯುಗದಲ್ಲಿ ನೀನೇ ರಾಮನಾಗಿದ್ದಿ, ನೋ ಡೌಟ್ ಅಬೌಟ್ ಇಟ್, ಅದು ಸತ್ಯ. ಈಗ ಅವನ ಕಣ್ಣಿಗೆ ನೀನು ರಾಮನಾಗಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಈಗ ನೀನು ಕೃಷ್ಣನಾಗಿದೀಯ. ಸೊ ಕೃಷ್ಣ ಈಸ್ ನಾಟ್ ಇಷ್ಟ ದೈವ ಆಫ್ ಹನುಮಂತ. ಆದ್ರಿಂದ ಹನುಮಂತನಿಗೆ ನೀನು ದರ್ಶನವನ್ನೇ ಕೊಡಬೇಕು ಅನ್ನೋದೇ ಆದರೆ ಅವನ ಎದುರಿಗೆ ನೀನು ರಾಮನಾಗಿ ಮಾತ್ರ ಹೋಗಬೇಕು. ಅವನಿಗೆ ಪ್ರಭು ರಾಮನ ದರ್ಶನ ಕೊಡು ಅಂತ ಬಲರಾಮ ಶ್ರೀಕೃಷ್ಣನಿಗೆ ಹೇಳ್ತಾನೆ. ದಿಸ್ ಈಸ್ ಕಾಲ್ಡ್ ಏಕನಿಷ್ಠ ಆಫ್ ಎ ಸಾಧಕ. ಒಬ್ಬ ಸಾಧಕ ಅಂತ ಹೇಳಿದಾಗ ಅವನು ತನ್ನ ದೈವನನ್ನ ಹೀ ಈಸ್ ಮೈ ಇಷ್ಟ ದೈವ ಅಂತಂದಾಗ ಕೊನೆಯವರೆಗೆ ಫಾರ್ ಎವರ್ ಹೀ ಈಸ್ ದ ಓನ್ಲಿ ಇಷ್ಟ ದೈವ ಫಾರ್ ಹಿಮ್. ಸೊ ಹನುಮತ ಸೇ ಈ ಸರ್ಬ ಸುಖಕರಿ. ಮತ್ತು ನಾವು ಇಷ್ಟ ದೈವ ಅಂತ ಹೇಳಿ ಒಬ್ಬ ಪರಮಾತ್ಮನನ್ನ ನಾವು ಈ ರೀತಿ ನಂಬಿದೀವಿ. ಹನುಮಂತ ಈಸ್ ಮೈ ಇಷ್ಟ ದೈವ. ಅವನನ್ನು ನಾನು ನಂಬಿದ್ದೀನಿ ಅಂತಂದಾಗ ನನಗೆ ಬೇಕಾಗಿರುವಂತಹ ಎಲ್ಲವನ್ನ ಹನುಮಂತ ಕೊಡ್ತಾನೆ. ಒಂದೊಂದನ್ನ ಒಬ್ಬೊಬ್ಬರ ಹತ್ರ ಹೋಗಿ ಕೇಳೋವಂತಹದ್ದು ಬೇಡ. ಹನುಮಂತನ ಶಕ್ತಿ ಹೇಗೆ ಅಂತಂದ್ರೆ ಸರ್ವ ಸುಖಕರ. ಹನುಮಂತನಿಗೆ ಸರ್ವವನ್ನು ಸಮಸ್ತವನ್ನು ಕೊಡುವಂತಹ ಶಕ್ತಿಯನ್ನು ಅವನು ಹೊಂದಿದ್ದಾನೆ. ಹಿಂದೆ ನಾವು ವಿಚಾರ ಮಾಡಿದ್ವಿ, ಅಷ್ಟಸಿದ್ಧಿ ನವನಿಧಿ ಇವೆಲ್ಲವನ್ನ ಕೊಡುವಂತಹ ಶಕ್ತಿಯನ್ನು ಅವನು ಹೊಂದಿದ್ದಾನೆ ಅಂತ. ಮತ್ತು ಅಷ್ಟಸಿದ್ಧಿ ನವನಿಧಿಗಳಿಗಿಂತ ಹೆಚ್ಚಾಗಿ ರಾಮರಸವನ್ನೇ ಅವನು ಕೊಡ್ತಾನೆ ಅಂತಂದ ಮೇಲೆ ರಾಮರಸ ಇಟ್ ಈಸ್ ಎವ್ರಿಥಿಂಗ್. ಅದು ಒಂದಿದ್ರೆ ಎಲ್ಲವೂ ಇದ್ದ ಹಾಗೆ ಅಂತಂದ ಮೇಲೆ ಅಂತಹದ್ದನ್ನೇ ಕೊಡುವಂತಹ ಶಕ್ತಿಯನ್ನು ಹನುಮಂತ ಹೊಂದಿದ್ದಾನೆ ಅಂತಂದ ಮೇಲೆ ನಾನು ನನ್ನ ಇಷ್ಟ ದೈವ ಹನುಮಂತ ಅಂತ ಹೇಳಿದಾಗ ನನಗೆ ಬೇಕಾಗಿರುವಂತಹ ಎಲ್ಲವನ್ನು ಅವನೇ ಕೊಡ್ತಾನೆ.
ಆದ್ದರಿಂದ ಒಂದೊಂದು ವಸ್ತುವಿಗೆ ಒಂದೊಂದು ಕಾರಣಕ್ಕಾಗಿ ನಾನು ಒಬ್ಬೊಬ್ಬ ದೇವನ ಬಳಿಗೆ ಹೋಗುವಂತಹ ಅವಶ್ಯಕತೆ ಇಲ್ಲ. ಅವನ ಶಕ್ತಿ ಹೇಗೆ ಅಂತಂದರೆ, ಹಿ ವಿಲ್ ಗಿವ್ ಬೋತ್ ಭುಕ್ತಿ ಆ್ಯಂಡ್ ಮುಕ್ತಿ. ಭುಕ್ತಿ ಎನ್ನುವಂತಹದ್ದು ಲೌಕಿಕಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಲೌಕಿಕದಲ್ಲಿ ಕೆಲವು ವಸ್ತುಗಳು ಬೇಕು ಅಂತಂದಾಗ ಅದನ್ನು ಕೊಡುವಂತಹವನು ಕೂಡ ಇದೇ ಹನುಮಂತ. ಲೌಕಿಕದಲ್ಲಿ ನನಗೆ ಯಾಕೆ ಅನೇಕಗಳು ಬೇಕು ಅಂತಂದರೆ, ನನ್ನ ಲೌಕಿಕದ ಬದುಕು ಚೆನ್ನಾಗಿರಬೇಕು. ಆಗ ನಾನು ಸುಲಭವಾಗಿ ಈ ಒಂದು ಸಾಧನೆಗೆ ಬರೋದಕ್ಕೆ ಸಾಧ್ಯ. ಸೊ ಇಲ್ಲಿ ನನಗೆ ಲೌಕಿಕದಲ್ಲಿ ನೆಮ್ಮದಿ ಸಿಗಬೇಕು ಅಂತಂದರೆ ಕೆಲವೊಂದುಗಳು ನನಗೆ ಬೇಕಾಗತ್ತೆ. ಅವುಗಳನ್ನು ಇಟ್ಕೊಂಡು ನಾನು ಬದುಕು ಚೆನ್ನಾಗಿ ಮಾಡಿಕೊಂಡು ನಂತರ ನಾನು ಆಧ್ಯಾತ್ಮಕ್ಕೆ ಬರ್ತೀನಿ, ಪಾರಮಾರ್ಥಿಕಕ್ಕೆ ಬರ್ತೀನಿ ಅಂತಂದಾಗ, ನನ್ನ ಲೌಕಿಕ ಚೆನ್ನಾಗಿರಬೇಕು ಅಂತಂದಾಗ ನಾನು ಅಲ್ಲಿ ಕೆಲವುಗಳು ಬೇಕು ಅಂತ ಹೇಳಿ ಆಸೆ ಪಡುವಂತಹದ್ದು ಸಹಜ. ಸೊ ಈ ಕಾರಣದಿಂದ ನಾನು ಹನುಮಂತನನ್ನು ನಾನು ಭಕ್ತಿ ಮಾಡ್ತಾ ಇದ್ದೀನಿ. ಹಿ ವಿಲ್ ಗಿವ್ ಮಿ ವಾಟ್ ಎವರ್ ಐ ವಾಂಟ್ ಅಂತಂದಾಗ, ಹಿ ಹ್ಯಾಸ್ ಗಾಟ್ ದಿ ಕೆಪಾಸಿಟಿ ಟು ಗಿವ್ ಬೋತ್ ಭುಕ್ತಿ ಆ್ಯಂಡ್ ಮುಕ್ತಿ. ಭುಕ್ತಿ ಎನ್ನುವಂತಹದ್ದು ಲೌಕಿಕದಲ್ಲಿ ನಾನು ಆಸೆ ಪಡುವಂತಹದ್ದು. ಮುಕ್ತಿ ಅಂತ ಹೇಳಿದಾಗ ಇಟ್ಸ್ ಲಿಬರೇಷನ್, ಪಾರಮಾರ್ಥಿಕ. ಅಲ್ಲೂ ಕೂಡ ಅವನು ನನಗೆ ಬೇಕಾಗಿರುವಂತಹದ್ದನ್ನು ಕೊಡ್ತಾನೆ. ಲೌಕಿಕದಲ್ಲಿ ಕೊಟ್ಟಾದ ಮೇಲೆ ಮುಂದೆ ನಾನೇ ಹೇಳ್ತೀನಿ, ಈಗ ನನಗೆ ಲೌಕಿಕದಲ್ಲಿ ಆಸಕ್ತಿ ಇಲ್ಲ, ನನಗೆ ಮುಕ್ತಿ ಬೇಕು ಅಂತ ಹೇಳ್ತೀನಿ. ಆ ಸಂದರ್ಭದಲ್ಲಿ ನನಗೆ ಮುಕ್ತಿಯನ್ನು ಕೊಡುವಂತಹವನು ಇದೇ ಹನುಮಂತ. ಸೊ ಹೀ ಈಸ್ ಮೈ ಇಷ್ಟ ದೈವ. ಅವರು ದೇವತಾ ಚಿತ್ತನದರಿ ಹನುಮತ ಸೇಯಿ ಸರ್ವ ಸುಖಕರಯಿ. ಸಂಕಟ ಕಟೈ ಮಿಟೈ ಸಬ ಪೀರ. ಸಾಧಕ, ಒಬ್ಬ ಭಕ್ತ ತನಗೆ ಏನಾದರೂ ಕೆಲವು ಸಮಸ್ಯೆಗಳು ಬಂದಿದೆ ಅಂತಂದಾಗ ಒಬ್ಬ ನಿಜವಾದ ಭಕ್ತನಿಗೆ ನಾನು ಒಬ್ಬಂಟಿ ಅಂತ ಅನಿಸೋದಿಲ್ಲ. ಯಾವುದೇ ರೀತಿಯಾದಂತಹ ಒಂದು ಚಾಲೆಂಜ್, ಒಂದು ಸಮಸ್ಯೆ, ಸನ್ನಿವೇಶ ಅವನ ಎದುರು ಬಂದು ನಿಂತಾಗ ಹಿ ಹ್ಯಾಸ್ ಗಾಟ್ ದಿ ಕಾನ್ಫಿಡೆನ್ಸ್, ನಾನು ಒಬ್ಬಂಟಿ ಅಲ್ಲ, ನನ್ನ ಜೊತೆ ನನ್ನ ಇಷ್ಟ ದೈವ ಭಗವಂತ ಹನುಮಂತ ಇದ್ದಾನೆ. ಸೊ ಬಂದಿರೋಂತಹ ಒಂದು ಪರಿಸ್ಥಿತಿ ಅದು ಏನೇ ಆಗಿರಲಿ, ಆ ಚಾಲೆಂಜ್ ಏನೇ ಆಗಿರಲಿ, ಆ ಬಂದಿರುವಂತಹ ಒಂದು ಸಮಸ್ಯೆ ಆಗಿರಬಹುದು ಅಥವಾ ಆ ಚಾಲೆಂಜ್ ಆಗಿರ್ಬೋದು, ಅದನ್ನು ನಾನು ನನ್ನ ಇಷ್ಟದೈವ ಹನುಮಂತನ ಬಳಿಗೆ ತಗೊಂಡು ಹೋಗ್ತೀನಿ. ಸೊ ನನ್ನ ಜೊತೆ ಅವನು ಇರ್ತಾನೆ ಅಂತಂದಾಗ ವಿ ವರ್ಕ್ ಟುಗೆದರ್, ಟೀಮ್ ವರ್ಕ್ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ಹನುಮಂತ ನನ್ನ ಜೊತೆ ಇದ್ದು ಆ ಒಂದು ಸಮಸ್ಯೆಗೆ, ಆ ಒಂದು ಚಾಲೆಂಜ್ಗೆ ಒಂದು ಪರಿಹಾರವನ್ನು ಕೊಡ್ತಾನೆ. ಸೊ ಹೀಗಾದಾಗ ಅವುಗಳನ್ನು ನಾನು ಕಷ್ಟ ಅಂತ ಕರೆಯೋದಕ್ಕೆ ಸಾಧ್ಯವೇ ಇಲ್ಲ. ಹನುಮಂತನನ್ನು ನಾನು ನಂಬಿದ್ದೀನಿ, ನಾನು ಒಬ್ಬಂಟಿ ಅಲ್ಲ ಅಂತಂದ ಮೇಲೆ ಕಷ್ಟಗಳು ಎದುರಾಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಯಾವುದೇ ಒಂದು ಸಮಸ್ಯೆ ಅಥವಾ ಒಂದು ಸನ್ನಿವೇಶ ಅಥವಾ ಪರಿಸ್ಥಿತಿ ಎನ್ನುವಂತಹದ್ದು ಬಂದಾಗ ಅದು ಟೀಮ್ ವರ್ಕ್ ಅಂತ ಹೇಳಿದಾಗ, ಆ ಟೀಮ್ ವರ್ಕ್ ಅಂತಂದಾಗ ಅಲ್ಲಿ ಅನೇಕರಿರ್ತಾರೆ, ಒಬ್ಬರಿಗಿಂತ ಹೆಚ್ಚು ಜನಗಳಿರ್ತಾರೆ. ಎಲ್ಲರೂ ಕೂಡ ಅವರವರ ಪಾಲಿನ ವರ್ಕನ್ನು ಅವರು ಹಂಚಿಕೊಂಡು ಕೆಲಸವನ್ನು ಮಾಡಿ ಮುಗಿಸಿ ಅದೊಂದು ಯಶಸ್ವಿ ಪ್ರಾಜೆಕ್ಟ್ ಅಂತ ಹೇಳಿ ಅದನ್ನು ಸಫಲಗೊಳಿಸ್ತಾರೆ. ಆ ರೀತಿಯಲ್ಲಿ ಒಬ್ಬ ಭಕ್ತ ತನಗೆ ಎದುರಾದಂತಹ ಒಂದು ಸಮಸ್ಯೆಯನ್ನು ನೇರವಾಗಿ ಭಗವಂತನ ಬಳಿಗೆ, ಹನುಮಂತನ ಬಳಿಗೆ ಅವನು ತಗೊಂಡು ಹೋಗ್ತಾನೆ. ಯಾಕೆ ಅಂತಂದರೆ ಹಿ ನೋಸ್, ನಾನು ಒಬ್ಬನೇ ಅಲ್ಲ, ನಾನು ಒಬ್ಬಂಟಿ ಅಲ್ಲ, ನನ್ನ ಜೊತೆ ಭಗವಂತ, ನನ್ನ ಇಷ್ಟದೈವ ಹನುಮಂತ ಇದ್ದಾನೆ ಎನ್ನುವಂತಹ ನಂಬಿಕೆ ಅವನಲ್ಲಿ ಇರೋದ್ರಿಂದ ತನಗೆ ಬಂದಂತಹ ಚಾಲೆಂಜನ್ನು ಅವನು ತಗೊಂಡು ಹೋದಾಗ ಅವನ ಜೊತೆ ಹನುಮಂತ ಅವನು ಸೇರಿಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾನೆ. ಸಂಕಟ ಕಟೈ ಮಿಟೈ ಸಬ ಪೀರ. ಸೊ ಸ್ಪಿರಿಟ್ ಆಫ್ ಟೀಮ್ ವರ್ಕ್ ಅಂತಂದರೆ ಅದು ಈ ರೀತಿಯಲ್ಲಿ ಡಿವೋಟಿಗೆ ಏನಾದರೂ ಒಂದು ಸಮಸ್ಯೆ ಎನ್ನುವಂತಹದ್ದು ಎದುರಾದಾಗ ಅವನು ಒಬ್ಬಂಟಿಯಾಗಿ ಅದರ ಬಳಿ ಹೋಗೋದಿಲ್ಲ. ಹಿ ಗೋಸ್ ದೇರ್ ವಿತ್ ಹಿಸ್ ಇಷ್ಟ ದೈವ. ನನ್ನ ಮುಂದೆ ಇರುವಂತಹ ಈ ಒಂದು ಚಾಲೆಂಜನ್ನು ನಾನು ಒಬ್ಬನೇ ಮಾಡ್ತಾ ಇಲ್ಲ, ಇದನ್ನು ನಾನೀಗ ಮಾಡಬೇಕಾದ್ರೆ ನನ್ನ ಜೊತೆ ಹನುಮಂತ ಕೂಡ ಇದ್ದಾನೆ. ಹಿ ಈಸ್ ಮೈ ಇಷ್ಟ ದೈವ.
ಅವನು ನನ್ನ ಜೊತೆ ಇದ್ದಾನೆ ಅಂತಂದಾಗ ನನಗೆ ಯಾವ ರೀತಿಯ ಒಂದು ಸಂಕಟದ ಅನುಭವ ಕೂಡ ಆಗೋದಿಲ್ಲ. ಜೋ ಸುಬಿರೈ ಹನುಮತ ಬಲಬೀರ, ಹನುಮಂತ ಸದಾ ನನ್ನ ಜೊತೆ ಇದ್ದಾನೆ ಎನ್ನುವಂತಹ ಒಂದು ನಂಬಿಕೆ ಒಬ್ಬ ಭಕ್ತನ ಸಮಸ್ಯೆಗಳನ್ನ ಸುಲಭವಾಗಿ ಅವನು ಪರಿಹಾರವನ್ನು ಮಾಡ್ಕೋತಾನೆ. ಮತ್ತು ಹನುಮಂತ ಅಂತ ಹೇಳಿದಾಗ ಹಿ ಆಲ್ಸೋ ಲೈಕ್ಸ್ ಟು ವರ್ಕ್ ವಿತ್ ಹಿಸ್ ಡಿವೋಟಿ. ಸೊ ಹನುಮಂತ ಭಕ್ತನನ್ನ ಒಬ್ಬಂಟಿಗನಾಗಿ ಬಿಟ್ಟಿರೋದಿಲ್ಲ. ಜೈ 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 ಹನುಮಾನ गोसाई कृपा करहु गुरुदेव की नाई, जो सतबार पाठ कर कोई चूट ही बंदी महासुख होई, जो यह फड़ई हनुमान चालीसा होय सिद्धि साके गौरी सा। जय 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 हनुमान गोसाई, ಜೈ 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 ಅಂತ ಹೇಳಿ ಜಯಕಾರವನ್ನು ನಾವು ಹಾಕ್ತೀವಿ. ಒಬ್ಬ ನಾಯಕ ಇರಬಹುದು, ಒಬ್ಬ ಗುರು ಇರಬಹುದು, ಅಥವಾ ನಮ್ಮಿಷ್ಟ ದೈವ ಕೂಡ ಯಾರೋ ಒಬ್ಬ ಆಗಿರಬಹುದು. ಅಂತಹವರುಗಳ ಬಗ್ಗೆ ಒಬ್ಬ ಗುರು, ನಾಯಕ ಅಥವಾ ನನ್ನ ಇಷ್ಟ ದೈವ, ಹೀಗೆ ಅವರುಗಳ ಬಗ್ಗೆ ನಾವು ಯಾಕೆ ಜಯಕಾರವನ್ನು ಮಾಡ್ತೀವಿ? ಇಟ್ ಈಸ್ ಬಿಕಾಸ್ ಅವರೆಲ್ಲರೂ ಅನೇಕಗಳನ್ನು ಸಾಧಿಸಿ ವಿಜಯವನ್ನು ಹೊಂದಿರ್ತಾರೆ. ಆ ಒಂದು ವಿಜಯ ಅನ್ನುವಂತಹದ್ದು ಅದು ಯಾವುದೇ ಕ್ಷೇತ್ರದಲ್ಲಾಗಿರಲಿ, ನಮಗೂ ಕೂಡ ಅಂತಹ ಮಹನೀಯರ ಪ್ರಭಾವ ನಮ್ಮ ಮೇಲೆ ಉಂಟಾಗಿ ಅವರುಗಳಿಗೆ ಆದಂತೆ ಜಯ ಅನ್ನುವಂತಹದ್ದು ನಮ್ಮ ಪಾಲಿಗೂ ಬರಲಿ. ಅವರು ಅನುಸರಿಸಿದ ಮಾರ್ಗ, ಅವರು ಹೋದಂತಹ ಹಾದಿ, ಅವರು ಮಾಡಿದ ಸೇವೆ, ತ್ಯಾಗ, ಆ ಸ್ಫೂರ್ತಿ ನಮ್ಮ ಬದುಕಿನಲ್ಲಿ ನಮಗೂ ಕೂಡ ಬರಲಿ ಅನ್ನುವ ಒಂದು ಆಶಾ ಭಾವನೆಯಿಂದ ನಾವು ಜಯಕಾರವನ್ನು ಹಾಕ್ತೀವಿ. ಈ ರೀತಿಯಲ್ಲಿ ಇಲ್ಲಿ ಜೈ 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 ಹನುಮಾನ ಗೊಸಾಯಿ, ಇಲ್ಲಿ ಹನುಮಂತನ ಒಂದು ವಿಜಯದ ಯಾತ್ರೆ, ಅವನು ಸಾಧಿಸಿದಂತಹ ಅನೇಕಗಳು ಯಾವುದು ಅಂತಂದರೆ ಹನುಮಂತನಲ್ಲಿದ್ದಂತಹ ಒಂದು ಜ್ಞಾನ. ಮತ್ತು ಹನುಮಂತ ಅಂತ ಹೇಳಿದಾಗ ಪ್ರಭು ಶ್ರೀರಾಮಚಂದ್ರನ ಮೇಲಿದ್ದಂತಹ ಭಕ್ತಿ, ಮತ್ತು ಶ್ರೀರಾಮಚಂದ್ರನಿಗೆ ಅವನು ಮಾಡ್ತಾ ಇದ್ದಂತಹ ಆ ಒಂದು ಭಗವತ್ ಕಾರ್ಯ, ಅದನ್ನು ಸೇವೆ, ಆ ಸೇವಾ ಮನೋಭಾವ ಎಲ್ಲವೂ ಪ್ರಭು ರಾಮಚಂದ್ರನಿಗೆ. ಇವೆಲ್ಲದರ ಜೊತೆಗೆ ಅವನಲ್ಲಿದ್ದಂತಹ ಒಂದು ಧರ್ಮದ ಲಕ್ಷಣ, ಇವೆಲ್ಲವೂ ಈಗಾಗಲೇ ಹನುಮಂತನಿಗೆ ಜಯವನ್ನು ತಂದುಕೊಟ್ಟಿದೆ. ಅಂತಹ ವಿಜಯದ ಯಾತ್ರೆ ಸಾಧಕನಾದ ನನಗೂ ಸಿಗಲಿ. ಈ ಕಾರಣದಿಂದ ಒಬ್ಬ ಸಾಧಕ ಅಥವಾ ನಾವೆಲ್ಲರೂ ಕೂಡ ಯಾಕೆ ಜಯಕಾರವನ್ನು ಹಾಕ್ತೀವಿ ಅಂತಂದರೆ, ನಮ್ಮ ಬದುಕಿನಲ್ಲಿ ಯಶಸ್ಸು ಅನ್ನುವಂತಹದ್ದು ನಮ್ಮ ಪಾಲಿಗೂ ಬರಲಿ. ಆ ಯಶಸ್ಸು ನಮಗೆ ನೇರವಾಗಿ ನಾವು ಕೇಳ್ಕೊಂಡ ತಕ್ಷಣ ಸಿಗೋದಿಲ್ಲ. ಆ ಯಶಸ್ಸು ಸಾಧಿಸಿದಂತಹ ಒಬ್ಬ ಗುರು ಇರಬಹುದು, ಒಬ್ಬ ನಾಯಕ ಇರಬಹುದು, ಒಬ್ಬ ದೇವರಿರಬಹುದು. ಅವನಿಗೆ ಜಯ ಯಾಕೆ ಸಿಕ್ಕಿದೆ ಅಂತಂದರೆ, ಅವನು ಹೋದಂತಹ ಹಾದಿ, ಅವನು ಮಾಡಿದಂತಹ ತ್ಯಾಗ, ಅವನು ಮಾಡಿದಂತಹ ಸೇವೆ, ಅವನಲ್ಲಿದ್ದಂತಹ ನಿಷ್ಠೆ, ಈ ಎಲ್ಲ ಪ್ರಭಾವ ನಮ್ಮ ಮೇಲೂ ಕೂಡ ಬಿದ್ದು ಆ ಒಂದು ಸ್ಫೂರ್ತಿ ನಮ್ಮಲ್ಲೂ ಆ ರೀತಿ ಹೆಜ್ಜೆ ಹಾಕಿಸ್ಲಿ. ಈ ಕಾರಣದಿಂದ ನಾವು ಜೈಕಾರವನ್ನು ಹಾಕ್ತೀವಿ. ಜೈ 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 ಹನುಮಾನ ಗೊಸಾಯಿ. ಗೋಸಾಯಿ ಅಂತಂದರೆ ಒನ್ ಹೂ ಈಸ್ ದಿ ಮಾಸ್ಟರ್ ಆಫ್ ಸೆನ್ಸ್ ಆರ್ಗನ್ಸ್. ಇಂದ್ರಿಯ ವಿಷಯಗಳಲ್ಲಿ ಜಯವನ್ನು ಸಾಧಿಸಿರುವಂತಹದ್ದು. ಗೋ ಅಂತಂದರೆ ಇಂದ್ರಿಯ, ಗೋ ಗಚ್ಚತಿ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಗೋ ಅಂತಂದರೆ ಇಂದ್ರಿಯಗಳು. ಇಂದ್ರಿಯಗಳು ಸದಾಕಾಲ ಹೊರಮುಖದಲ್ಲಿ ನುಗ್ತಾ ಇರುತ್ತವೆ. ಇಂದ್ರಿಯಗಳ ನಿರ್ಮಾಣವಾಗಿರುವಂತಹದ್ದೇ
ಹೊರಗಡೆ ನುಗ್ಗೋ ಹಾಗೆ. ಹೊರಗಡೆ ನುಗ್ಗುವಂತಹ ಆ ಇಂದ್ರಿಯಗಳು ಎಂದೂ ಕೂಡ ಅಂತರ್ಮುಖಿಯಾಗುವುದನ್ನು ಅವು ಇಷ್ಟಪಡೋದಿಲ್ಲ. ಹೊರನುಗ್ಗುತ್ತಾ ಇರುವಂತಹ ಇಂದ್ರಿಯಗಳಿಗೆ ಶಿಕ್ಷಣವನ್ನು ಕೊಟ್ಟು ಅವು ಅಂತರ್ಮುಖಿಯಾಗುವಂತೆ ಮಾಡುವಂತಹದ್ದನ್ನು ಸಾಧನೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಗೋಸಾಯಿ ಅಂತಂದರೆ ಹೊರನುಗ್ಗುತ್ತಾ ಇರುವಂತಹ ಆ ಇಂದ್ರಿಯಗಳನ್ನು ನಿಗ್ರಹಿಸಿ ಅವುಗಳ ಮೇಲೆ ಒಂದು ಹತೋಟಿ ಅಥವಾ ಅವುಗಳ ಮೇಲೆ ಆ ಒಂದು ನಿಗ್ರಹವನ್ನು ಸಾಧಿಸಿರುವಂತಹದ್ದು. ಸೊ ಗೋಸಾಯಿ ಮೀನ್ಸ್, ಸಾಯಿ ಮೀನ್ಸ್ ಮಾಸ್ಟರ್, ಪ್ರಭು, ಸ್ವಾಮಿ. ಹಿ ಈಸ್ ದಿ ಒಡೆಯ. ಯಾವುದರ ಒಡೆಯ ಅಂತಂದ್ರೆ ಆ ಇಂದ್ರಿಯಗಳೆಲ್ಲವನ್ನ ಗೆದ್ದಿರೋಂತಹವನು. ಕೃಪಾ ಕರಹು ಗುರುದೇವಕಿ ನಾಯಿ. ಹನುಮಂತನ ಶಕ್ತಿ ಮತ್ತು ಸಾಮರ್ಥ್ಯ ಹೇಗಿದೆ ಅಂತಂದ್ರೆ, he has got the capacity, he can face any challenge. ಮತ್ತು ಕೇವಲ ಚಾಲೆಂಜನ್ನು ಫೇಸ್ ಮಾಡುವಂತಹದ್ದು ಮಾತ್ರ ಅಲ್ಲ, ಯಾವುದೇ ಒಂದು ಚಾಲೆಂಜ್ ಅಂತ ಹೇಳಿ ಆ ಒಂದು ವಿಚಾರವನ್ನು ಅವನು ಕೈಗೆ ತೆಗೆದುಕೊಂಡಾಗ ಅದರಲ್ಲಿ ಜಯವನ್ನು ಅವನು ಸಾಧಿಸ್ತಾನೆ. ಅವನು ಬರೀ ಕೈನಲ್ಲಿ ಹಿಂದಿರುಗೋದಿಲ್ಲ. ಸಮುದ್ರ ಲಂಘನ ಇರಬಹುದು, ಅಥವಾ ಸಂಜೀವಿನಿಯನ್ನು ತರುವಂತಹದ್ದಿರಬಹುದು. ಕೇವಲ ನಾನು ಸಮುದ್ರವನ್ನು ದಾಟಬಲ್ಲೆ ಎನ್ನುವಂತಹ ವಿಶ್ವಾಸ ಮಾತ್ರ ಅಲ್ಲ, ಸಮುದ್ರವನ್ನು ದಾಟಿ ಸೀತೆಯನ್ನು ದರ್ಶನ ಮಾಡಿಕೊಂಡು ಅಲ್ಲಿ ಅನೇಕ ರಾಕ್ಷಸರಿಗೆ ಒಂದು ಸಂದೇಶವನ್ನು ಮುಟ್ಟಿಸಿ ಹಿಂತಿರುಗುವಂತಹದ್ದು. ಅದೇ ರೀತಿ ಲಕ್ಷ್ಮಣನಿಗೆ ಔಷಧವನ್ನು ಮಾಡಬೇಕು ಅಂತ ಹೇಳಿ ಹಿಮಾಲಯದಲ್ಲಿ ಸಿಗುವಂತಹ ಒಂದು ಸಂಜೀವಿನಿ ಅನ್ನುವ ಒಂದು ಹರ್ಬ್ ಅದನ್ನು ತರಬೇಕು ಅಂತ ಹೇಳಿ ಹಿಮಾಲಯಕ್ಕೆ ಹೋದಾಗ ಅಲ್ಲಿ ಆ ಸಂಜೀವಿನಿ ಎನ್ನುವಂತಹದ್ದು ಯಾವುದು ಅನ್ನೋದನ್ನು ಅವನಿಗೆ ಗುರುತಿಸಕ್ಕಾಗಲಿಲ್ಲ. ಆಗ ಇಡೀ ಹಿಮಾಲಯ ಆ ಒಂದು ಪರ್ವತವನ್ನು ಅವನು ಎತ್ಕೊಂಡು ಬರ್ತಾನೆ. ಸೊ ಚಾಲೆಂಜ್ ಅನ್ನುವಂತಹದ್ದು ಹೀಗೆ ಫೇಸ್ ಮಾಡ್ತೀನಿ ಅಂತ ಮಾತ್ರ ಅಲ್ಲ, ಆ ಚಾಲೆಂಜಲ್ಲಿ ಜಯವನ್ನು ಗಳಿಸುವಂತಹದ್ದು. ಸೊ ಹೀಗೆ ಜಯ ಅನ್ನುವಂತಹದ್ದು ಅವನಿಗೆ ಕಟ್ಟಿಟ್ಟ ಬುತ್ತಿ. ಹನುಮಂತ ಮತ್ತು ಯಾವುದೇ ಒಬ್ಬ ಸಾಧಕ ಆಗಿರಬಹುದು, ಅವನಿಗೆ ಜಯ ಅನ್ನುವಂತಹದ್ದು ಹೇಗೆ ಸಿಗತ್ತೆ ಅಂತಂದರೆ, ಬಿಕಾಸ್ ಅವನು ತನ್ನ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಿರ್ತಾನೆ, ಅವುಗಳನ್ನು ತನ್ನ ಹಿಡಿತಕ್ಕೆ ತಂದುಕೊಂಡಿರ್ತಾನೆ. ಇಂದ್ರಿಯಗಳು ತನ್ನ ಹಿಡಿತದಲ್ಲಿದೆ ಅಂತಂದಾಗ ಇಂದ್ರಿಯಗಳು ನಿರ್ಮಾಣವಾಗಿರುವಂತಹದ್ದೇ ಪ್ರಪಂಚದಲ್ಲಿ ಮುನ್ನುಗ್ಗುವ ರೀತಿಯಲ್ಲಿ ಅವುಗಳ ನಿರ್ಮಾಣ ಆಗಿದೆ ಅಂತಂದಾಗ, ಅವುಗಳು ಮುನ್ನುಗ್ಗದಂತೆ ಮಾಡಿದ್ದಾನೆ ಅಂತಂದಾಗ ದಟ್ ಈಸ್ ದಿ ಗ್ರೇಟೆಸ್ಟ್ ಅಚೀವ್ಮೆಂಟ್. ಸೊ ಇಂದ್ರಿಯಗಳಿಗೆ ಅವನು ಸ್ವಾಮಿ, ಹಿ ಈಸ್ ದಿ ಮಾಸ್ಟರ್, ಪ್ರಭು. ಇಂತಹ ಹನುಮಂತನನ್ನು ಭಕ್ತಿ ಮಾಡಿದ್ರೆ ಸಾಧಕನಿಗೆ ಕೂಡ ಜಯ ಸಿಗೋದರಲ್ಲಿ ಅನುಮಾನ ಇಲ್ಲ. ಅಂದರೆ ಇಲ್ಲಿ ಹನುಮಂತನನ್ನು ಭಕ್ತಿ ಮಾಡಿದ್ರೆ ನನಗೆ ಜಯ ಸಿಗತ್ತೆ ಅಂತಂದರೆ, ಹನುಮಂತ ಹೇಗೆ ತನ್ನ ಇಂದ್ರಿಯಗಳ ಮೇಲೆ ಒಂದು ಪ್ರಭುತ್ವವನ್ನು ಸಾಧಿಸಿದ್ದ, ಸೊ ಆ ಮಾರ್ಗವನ್ನು ಅನುಸರಿಸಿ ನನ್ನ ಪ್ರಯತ್ನ ಕೂಡ ನಾನು ಆ ರೀತಿ ಇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸಿ ಜಯವನ್ನು ನಾನು ಗಳಿಸುವಂತಹ ದಿಕ್ಕಿನಲ್ಲಿ ನಾನು ಯೋಚನೆ ಮಾಡಬೇಕು. ಸೊ ಇದು ಹೇಗೆ ಸಾಧ್ಯ ಅಂತಂದರೆ, ನಾನು ಹನುಮಂತನನ್ನು ವರ್ಷಿಪ್ ಮಾಡಬೇಕು, ಹನುಮಂತನನ್ನು ನಾನು ಭಕ್ತಿ ಮಾಡಬೇಕು. ಹಾಗೆ ಮಾಡಿದಾಗ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸೋದರಲ್ಲಿ ಅನುಮಾನವೇ ಇಲ್ಲ. ಸೊ ಹೀಗಾದಾಗ ನೋ ಚಾಲೆಂಜ್, ಅದು ಯಾವುದೇ ಒಂದು ಸಮಸ್ಯೆ ಆಗಿರಲಿ ಅದು ನನಗೆ ದೊಡ್ಡದಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಮಾಡುವಂತಹ ನಮ್ಮ ಅನೇಕ ಪ್ರಯತ್ನಗಳಲ್ಲಿ ಎಲ್ಲವುಗಳಲ್ಲೂ ಕೂಡ ನಾವು ಜಯವನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಹೀಗೆ ಅನೇಕಗಳು ನಮಗೆ ಸಿಕ್ಕಿಲ್ಲ ಅಂತಂದರೆ, ನಾವು ಮನೋ ಇಂದ್ರಿಯಗಳನ್ನು ಗೆದ್ದಿರೋದಿಲ್ಲ. ಮನೋ ಇಂದ್ರಿಯಗಳಿಗೆ ನಾವು ದಾಸರಾಗಿ ಹೋಗಿರ್ತೀವಿ. ಈಗ ನಾವು ಮಾಡಬೇಕಾಗಿರುವಂತಹದ್ದು ಇಷ್ಟೇ, ಹನುಮಂತನ ಆದರ್ಶಗಳನ್ನು ನಾವು ಅಭ್ಯಾಸ ಮಾಡಬೇಕು, ಹನುಮಂತನಂತೆ ನಾವು ಆಗಬೇಕು. ಅದಕ್ಕೆ ಮುಂಚೆ ಅವನನ್ನು ನಾನು ಭಕ್ತಿ ಮಾಡಬೇಕು, ಅವನಲ್ಲಿ ವಿಶ್ವಾಸವನ್ನು ಇಡಬೇಕು. ದೆನ್ ವಿಕ್ಟ್ರಿ ಈಸ್ ಗ್ಯಾರಂಟೀಡ್.
ಕೃಪಾಕರಹು ಗುರುದೇವಕಿ ನಾಯಿ. ನಾಯಿ ಅಂತಂದರೆ ಲೈಕ್ ಹಿಮ್, ದ ಸೇಮ್. ಹನುಮಂತ ಅಂತಂದರೆ ಹೀ ಈಸ್ ಎ ಮಾಸ್ಟರ್, ಹೀ ಈಸ್ ಎ ಗುರು. ಗುರು ಅಂತಂದರೆ ನೋ ಡೌಟ್ ಹೀ ಈಸ್ ಎ ಕಾರುಣ್ಯ ಮೂರ್ತಿ. ಒಬ್ಬ ಗುರು ಅಂತ ಹೇಳಿದಾಗ ಶಿಷ್ಯನ ಬಗ್ಗೆ ಗುರುವಿಗೆ ಬಹಳಷ್ಟು ಪ್ರೀತಿ ಇರುತ್ತೆ. ಒಬ್ಬ ಶಿಷ್ಯ ತಾನು ಕಲಿಯುವಂತಹ ಹಂತದಲ್ಲಿ ಸ್ವಲ್ಪ ಅಪ್ಪಿತಪ್ಪಿ ತಪ್ಪು ಹೆಜ್ಜೆ ಇಟ್ಟು ಆ ರೀತಿ ಆ ಮಾರ್ಗದಲ್ಲಿ ಅವನು ನಡೆದರೂ ಕೂಡ ಅದನ್ನು ಸರಿಪಡಿಸಿ ಮುಂದೆ ತರುವಂತಹ ಅವನು ಗುರು ಮಾತ್ರ. ಅದರಿಂದ ಗುರು ಅಂತಂದಾಗ ಅವನಿಗೆ ಶಿಷ್ಯನ ಮೇಲೆ ಬಹಳ ಪ್ರೀತಿ ಇರುತ್ತೆ. ಈ ಕಾರಣದಿಂದ ನಮ್ಮ ಶಾಸ್ತ್ರ ಗುರು ಅಂತ ಹೇಳಿದಾಗ ಹೀ ಈಸ್ ಎ ಕಾರುಣ್ಯ ಮೂರ್ತಿ, ಹೀ ಈಸ್ ಎ ಕಾರುಣ್ಯ ದೇವ. ಹೀಗೆ ಒಬ್ಬ ಗುರುವನ್ನ ಕಾರುಣ್ಯ ದೇವ ಅಂತ ಕರೆದಿರೋದ್ರಿಂದ ಶಿಷ್ಯ ಅಥವಾ ಒಬ್ಬ ಭಕ್ತ ಸಾಧಕ ಅವನು ತಪ್ಪು ಮಾಡಿದಾಗ ಅಂತಹದನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಒಬ್ಬ ಗುರುಗಿರುತ್ತೆ. ಆ ರೀತಿಯಲ್ಲಿ ಹನುಮಂತ ಈಸ್ ಆಲ್ಸೋ ಸಚ್ ಎ ಗುರು. ಹನುಮಂತ ಈಸ್ ಸಾಮಾನ್ಯ ಅಲ್ಲ, ಹಿ ಈಸ್ ಎ ಜಗದ್ಗುರು. ಯಾಕೆ ಹನುಮಂತನನ್ನ ಜಗದ್ಗುರು ಅಂತ ಕರಿತೀವಿ ಅಂತಂದರೆ, ನಮ್ಮ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಅನೇಕ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಚಾರವನ್ನು ಮಾಡುವಾಗ ಅಲ್ಲೆಲ್ಲ ಬಹಳ ಸ್ಪಷ್ಟತೆಯನ್ನು ಕೊಟ್ಟಿದೆ. ಹನುಮಂತ ಈಸ್ ನನ್ ಅದರ್ ದ್ಯಾನ್ ಶಿವ. ಶಿವನ ಅಂಶವೇ ಹನುಮಂತ. ಮತ್ತು ಒನ್ಸ್ ಅಗೇನ್ ಶಿವ ಆರ್ ಪರಮೇಶ್ವರ ಅಂತ ಹೇಳಿದಾಗ ಹಿ ಈಸ್ ಎ ಜಗದ್ಗುರು. ಸೊ ಈ ಅರ್ಥದಲ್ಲಿ ಶಿವ ಅಂಡ್ ಪರಮೇಶ್ವರ ಮತ್ತು ಹನುಮಂತ ಅಂತಂದಾಗ ಅಲ್ಲಿ ಬೇರೆ ಬೇರೆ ಇಲ್ಲ, ಎಲ್ಲ ಒಂದೇ. ಆದ್ದರಿಂದ ಹನುಮಂತ ಅಂತ ಹೇಳಿದಾಗ ಹೇಗೆ ನಾವು ಪರಮೇಶ್ವರ ಅಥವಾ ಶಿವನನ್ನ ಜಗದ್ಗುರು ಅಂತ ಹೇಳ್ತೀವಿ, ಆ ರೀತಿಯಲ್ಲಿ ಹನುಮಂತ ಈಸ್ ಆಲ್ಸೋ ಎ ಜಗದ್ಗುರು. ಸೊ ಹನುಮಂತ ಜಗದ್ಗುರು ಅಂತ ಹೇಳಿ ನಾನು ಅವನನ್ನ ಗುರು ಅಂತ ಕರೆದಿದ್ದೀನಿ. ಇನ್ಮೇಲೆ ಅವನಲ್ಲಿ ನಾನು ಭಕ್ತಿಯನ್ನು ಮಾಡಿದ್ದೀನಿ, ಅವನನ್ನು ನಂಬಿದ್ದೀನಿ, ಹೀ ಈಸ್ ಮೈ ಇಷ್ಟ ದೈವ ಅಂತ ಹೇಳಿ ನನ್ನ ಚಿತ್ತವನ್ನು ಸಂಪೂರ್ಣವಾಗಿ ಅವನ ಮೇಲೆ ಇಟ್ಟಿದ್ದೀನಿ. ಐ ಆಮ್ ಟೋಟಲಿ ಕಮಿಟೆಡ್ ಟು ಹಿಮ್ ಅಂತ ಹೇಳಿದಾಗ ನನ್ನೆಲ್ಲ ತಪ್ಪುಗಳನ್ನು ತಿದ್ದಿ ನನ್ನನ್ನು ಮುಂದೆ ತರುವಂತಹ ಅವನೇ ಹನುಮಂತ. ಸೊ ಹೀ ಈಸ್ ಜಗದ್ಗುರು. ಜೈ 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 ಹನುಮಾನ ಗೊಸಾಯಿ, ಕೃಪಾಕರಹು ಗುರುದೇವಕಿ ನಾಯಿ. ಕೃಪಾಕರಹು. So Krupakarahu is a great word here. The grace of the master is called ಗುರುವಿನ ಕೃಪಾ ದೃಷ್ಟಿ. ಇಲ್ಲಿ ಈ ಸಂದರ್ಭದಲ್ಲಿ ಇದು ಹೆಚ್ಚು ಅರ್ಥವನ್ನು ತುಂಬಿಕೊಂಡಿದೆ. ಮತ್ತು ಗ್ರೇಸ್ ಅಂತ ಹೇಳಿದಾಗ ವೇದಾಂತದಲ್ಲಿ ಇಟ್ಸ್ ಎ ವೆರಿ ವೆರಿ ಪವರ್ಫುಲ್ ವರ್ಡ್. ಈ ಒಂದು ಗ್ರೇಸ್ ಅನ್ನುವಂತಹ ಪದವನ್ನು ನಾವು ಎಷ್ಟು ಹೆಚ್ಚು ಚಿಂತನೆಯನ್ನು ಮಾಡ್ತೀವಿ ಅಷ್ಟು ಹೆಚ್ಚಾಗಿ ಅದು ಅರ್ಥವನ್ನು ಕೊಡ್ತಾನೆ ಇರುತ್ತೆ. ಮತ್ತು ಗ್ರೇಸ್ ಅಂತ ಹೇಳಿದಾಗ ಬಹಳ ಮುಖ್ಯವಾದ ಗ್ರೇಸ್ ಅಥವಾ ಅನುಗ್ರಹ ಅಂತ ಹೇಳಿದಾಗ ನಾವು ಯಾವುದನ್ನು ಸೆಲ್ಫ್ ನಾಲೆಡ್ಜ್ ಅಂತ ಕರಿತೀವಿ, ಆತ್ಮವಿದ್ಯೆ ಅಥವಾ ಆತ್ಮಜ್ಞಾನ ಅಂತ ಏನು ಹೇಳ್ತೀವಿ, ಅಂತಹ ಆತ್ಮಜ್ಞಾನ ನನಗೆ ಸಿಗಬೇಕು, ಅದನ್ನು ನಾನು ಸಂಪಾದಿಸಬೇಕು ಅಂತ ಹೇಳಿದಾಗ ಮೊದಲು ಆತ್ಮಜ್ಞಾನವನ್ನು ನಾನು ಪಡ್ಕೊಳ್ಳುವಂತಹ ಬಯಕೆ ನನ್ನಲ್ಲಿ ಉಂಟಾಗಬೇಕು. ಆ ಒಂದು ಡಿಸೈರ್ ನನ್ನಲ್ಲಿ ಹುಟ್ಟಬೇಕು. ಆತ್ಮಜ್ಞಾನ ನನಗೆ ಬೇಕು ಅನ್ನುವಂತಹ ಆಸೆ ನನ್ನಲ್ಲಿ ಹುಟ್ಟೋದಕ್ಕೆ ಕೂಡ ಭಗವಂತನ ಅನುಗ್ರಹ ಬೇಕು. ಅಂತಹ ಒಂದು ಅನುಗ್ರಹ ಇಲ್ಲದೆ ಹೋದರೆ ನನಗೆ ಈ ಒಂದು ಆತ್ಮಜ್ಞಾನದ ಬಗ್ಗೆ ಒಲವು ಅನ್ನುವಂತಹದ್ದು ಉಂಟಾಗೋದಿಲ್ಲ. ಸೊ ಆತ್ಮಜ್ಞಾನದ ಬಗ್ಗೆ ನನಗೆ ಒಂದು ವಿಶೇಷವಾದ ಪ್ರೀತಿ ಮತ್ತು ನಾನು ಅದನ್ನು ಸಂಪಾದನೆ ಮಾಡಬೇಕು ಅಂತಂದಾಗ ನನಗೆ ಭಗವಂತನ ಗ್ರೇಸ್ ಅಥವಾ ಅನುಗ್ರಹ ಅನ್ನುವಂತಹದ್ದು ಬೇಕು. ಅದರ್ವೈಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಟೈನ್ ದಿ ಸೆಲ್ಫ್ ನಾಲೆಡ್ಜ್. ಆತ್ಮಜ್ಞಾನದ ಒಲವು ಹೆಚ್ಚಾದಾಗ, ಅದರ ಬಗ್ಗೆ ನಾನು ತಿಳ್ಕೋಬೇಕು ಅನ್ನುವಂತಹ ಒಂದು ತೀವ್ರತೆ ನನ್ನಲ್ಲಿ ಹೆಚ್ಚಾದಾಗ ನನ್ನ ಜೀವನದ ಶೈಲಿ, ನನ್ನ ಬದುಕುವ ಸ್ಟೈಲ್ ಅದೇ ಕೂಡ ಚೇಂಜ್ ಆಗ್ತಾ ಬರುತ್ತೆ. ಅನೇಕ ಮಾರ್ಪಾಡುಗಳು, ಪ್ಯಾಟ್ರನ್, ಲೈಫ್ ಪ್ಯಾಟ್ರನ್ ಅನ್ನುವಂತಹದ್ದು ಕೂಡ ಚೇಂಜ್ ಆಗ್ತಾ ಬರುತ್ತೆ. ಅಂದರೆ ಬದುಕಿನ ದೃಷ್ಟಿಕೋನ ಅನ್ನುವಂತಹದ್ದು ಬದಲಾಗ್ತಾ ಬರುತ್ತೆ. ಆಗ
ಬದುಕಿನ ದೃಷ್ಟಿಕೋನ ಅಥವಾ ಬದುಕಿನ ಒಂದು ಶೈಲಿ ಬದಲಾಗ್ತಾ ಬರ್ತಾ ಇದೆ ಅಂತಂದಾಗ ಅಲ್ಲಿ ಲಿವಿಂಗ್ ಕಂಡೀಷನ್ಸ್ಗಳು ಕೂಡ ಚೇಂಜ್ ಆಗ್ತಾ ಬರುತ್ತೆ. ಹೀಗೆಲ್ಲ ನಡೀತಾ ಇದೆ ಅಂತಂದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ನಥಿಂಗ್ ಬಟ್ ದಿ ಡಿವೈನ್ ಗ್ರೇಸ್ ಆಫ್ ದಿ ಲಾರ್ಡ್. ಭಗವಂತ ಅವನ ಅನುಗ್ರಹವನ್ನು ನನ್ನ ಮೇಲೆ ಇಟ್ಟಿದ್ದಾನೆ, ಅವನ ಒಂದು ಕೃಪಾ ದೃಷ್ಟಿ ನನ್ನ ಮೇಲಿದೆ. ಈ ಕಾರಣದಿಂದ ನನಗೆ ಹೀಗೆ ಈ ಆಧ್ಯಾತ್ಮದಲ್ಲಿ ಒಲವು ಮೂಡಿದೆ, ಆತ್ಮವಿಚಾರದಲ್ಲಿ ಆಸಕ್ತಿ ಉಂಟಾಗಿದೆ ಮತ್ತು ನನ್ನ ಜೀವನದಲ್ಲಿ ಬದುಕಿನ ಶೈಲಿ ಮತ್ತೊಂದು ಬೇರೆಯದೇ ದೃಷ್ಟಿಕೋನದಿಂದ ನಾನು ಬದುಕನ್ನು ನೋಡೋ ಹಾಗೆ ಆಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಭಗವಂತನ ಅನುಗ್ರಹ. ಸೊ ಬದಲಾದ ಪರಿಸ್ಥಿತಿಯನ್ನು ಈಗ ಸಾಧಕ ಒಪ್ಕೋತಾನೆ. ಹಾಗೆ ಒಪ್ಕೊಂಡಿದ್ದಾನೆ ಅಂತಂದಾಗ ಇಟ್ ಈಸ್ ನಥಿಂಗ್ ಬಟ್ ಹಿಸ್ ಗ್ರೇಸ್. ಮನಸ್ಸಿನಲ್ಲಿ ಅಂತರಂಗದಲ್ಲಿ ಒಂದು ರೀತಿಯ ಶಾಂತಿ, ನೆಮ್ಮದಿ, ತಾಳ್ಮೆ ಇವೆಲ್ಲ ಉಂಟಾಗಿದೆ. ಮನಸ್ಸಿನಲ್ಲಿ ಚಡಪಡಿಕೆ ಇಲ್ಲ, ಮನಸ್ಸು ಕುಣಿತಾ ಇಲ್ಲ, ಮನಸ್ಸಿನಲ್ಲಿ ಅಸ್ಥಿರತೆ ಇಲ್ಲ ಅಂತಂದಾಗ ಇಟ್ಸ್ ಅಗೇನ್ ಹಿಸ್ ಡಿವೈನ್ ಗ್ರೇಸ್. ಕೃಪಾ ಕರಹು ಗುರುದೇವ ಕಿ ನಾಯಿ. ಜೋ ಸತಬಾರ ಪಾಠಕರ ಕೋಯಿ. ಸತಬಾರ ಅಂತಂದರೆ 100 times. ಅವಧಿ ಭಾಷೆನಲ್ಲಿ ಸತ, ನಾವು ಶತ ಅಂತ ಏನು ಹೇಳ್ತೀವಿ ಅವಧಿ ಭಾಷೆಯಲ್ಲಿ ಅದು ಸತ. ಸತಬಾರ 100 times. ಸೊ ಈ ಒಂದು ಹನುಮಾನ್ ಚಾಲಿಸ ಒಂದು ಒಳ್ಳೆಯ ಉದ್ದೇಶದಿಂದ ಸಂಕಲ್ಪವನ್ನು ಮಾಡಿಕೊಂಡು ಅದಕ್ಕಾಗಿ ನಾವು ಈ ಒಂದು ಹನುಮಾನ್ ಚಾಲಿಸವನ್ನು 100 ಬಾರಿ ನಾನು ಪಠನವನ್ನು ಮಾಡ್ತೀನಿ ಅಂತಂದರೆ ಇಟ್ ಈಸ್ ಎನ್ ಅನುಷ್ಠಾನ. ಎರಡನೆಯದಾಗಿ ಮನೋಸಂಕಲ್ಪ ಅನ್ನುವಂತಹದ್ದು ನೆರವೇರೋದರಲ್ಲಿ ಅನುಮಾನವೇ ಇಲ್ಲ. ಯಾವುದೋ ಒಂದು ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಸಂಕಲ್ಪವನ್ನು ಮಾಡಿದ್ದೀನಿ ಅಂತಂದಾಗ ಹನುಮಾನ್ ಚಾಲಿಸವನ್ನು ನಾನು ಪಠನೆ ಮಾಡ್ತೀನಿ ಅನ್ನುವಂತಹದ್ದೇ ಫಸ್ಟ್ ಥಿಂಗ್. ಎರಡನೇದಾಗಿ ಅನುಷ್ಠಾನ. ಈ ಒಂದು ಅನುಷ್ಠಾನವನ್ನು ನಾನು ತಂದ್ಕೊಂಡಾಗ ನನ್ನ ಒಂದು ಮನೋಸಂಕಲ್ಪ, ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ನಾನು ಇಂತಹ ಒಂದು ಸಂಕಲ್ಪವನ್ನು ನಾನು ಮಾಡಿದ್ದೀನಿ ಅಂತಹದ್ದು ನೆರವೇರೋದರಲ್ಲಿ ಅನುಮಾನವೇ ಇಲ್ಲ. ಚೂಟ ಹಿ ಬಂದಿ ಮಹಾ ಸುಖ ಹೋಯಿ. ಏನೋ ಒಂದು ಬಂಧನ ಅಥವಾ ಸಮಸ್ಯೆ ಇತ್ತು, ಅಂತಹ ಒಂದು ಸಮಸ್ಯೆ ಅಥವಾ ಬಂಧನ ಅದು ಪರಿಹಾರ ಆಗೋದರಲ್ಲಿ ಸಂಶಯ ಬೇಡ. ಯಾಕೆಂತಂದರೆ 100 ಬಾರಿ ಪಠನ ಅಂತಂದರೆ ಇಟ್ ಈಸ್ ನಾಟ್ ದಟ್ ಈಸಿ. ಯಾಕೆಂತಂದರೆ 100 ಬಾರಿ ಪಠನ ಈಸ್ ಈಸಿ, ಬಟ್ ಪ್ರತಿ ಪಠನ, ಪ್ರತಿ ಅಕ್ಷರ, ಪ್ರತಿ ಶಬ್ದ, ಪ್ರತಿ ಪದ ಅಲ್ಲಿ ಶ್ರದ್ಧೆ, ನಂಬಿಕೆ, ವಿಶ್ವಾಸ ಇರಬೇಕು. ಈ ರೀತಿ 100 ಬಾರಿ ಪಠನ ಮಾಡಬೇಕಾಗತ್ತೆ. 100 ಬಾರಿ ಈ ರೀತಿ ಪಠನ ಮಾಡ್ತೀನಿ ಅಂತಂದಾಗ 100% ಶ್ರದ್ಧೆ, ವಿಶ್ವಾಸ ಇರಬೇಕು. ಆಗ ನನ್ನ ಆಸೆ ನೆರವೇರುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಮತ್ತು ಇಲ್ಲಿ 100 ಬಾರಿ ನಾನು ವಿಶ್ವಾಸದಿಂದ ಇದನ್ನು ಪಠನ ಮಾಡಿದಾಗ ನನ್ನ ಆಸೆ ನೆರವೇರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹನುಮಾನ ಚಾಲಿಸ ಅನ್ನುವಂತಹದ್ದು ಒಂದು ಶಕ್ತಿ, ಅದರಲ್ಲಿ ಶಕ್ತಿ ಇದೆ ಎನ್ನುವಂತಹ ಒಂದು ನಂಬಿಕೆ ನನ್ನಲ್ಲಿರಬೇಕು. ದಟ್ ಮೀನ್ಸ್ ನನ್ನ ಆಸೆ ನೆರವೇರುವಂತಹದ್ದೇನು ದೊಡ್ಡದಲ್ಲ. ಇಟ್ ಈಸ್ ಬಿಕಾಸ್ ಹನುಮಾನ್ ಚಾಲಿಸ ಈಸ್ ವೆರಿ ಪವರ್ಫುಲ್. ಈ ಒಂದು ದೃಢತೆ ನನ್ನಲ್ಲಿ ಇರಬೇಕು. ಸೊ ಇಟ್ ಈಸ್ ಒಂದು ರೀತಿಯಲ್ಲಿ ದಿಸ್ ಈಸ್ ಕಾಲ್ಡ್ ಫಲಶ್ರುತಿ. ಹನುಮಾನ ಚಾಲಿಸ ಅನ್ನುವಂತಹದ್ದು ಸುಮ್ಮನೆ ಏನೋ ಒಂದು ಪದ್ಯ ಎಂಬಂತೆ ರಚನೆ ಆಗಿಲ್ಲ. ಸಂತ ಗೋಸ್ವಾಮಿ ತುಳಸಿದಾಸ್ಜಿಯವರು ಇದನ್ನು ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ವೇದವನ್ನು ನಾವು ವೇದ ಮಂತ್ರಗಳನ್ನು ಅಪೌರುಷೇಯ ಅಂತ ಹೇಳ್ತೀವಿ. ಅಂದರೆ ವೇದವನ್ನು ಮನುಷ್ಯನಿಂದ ಮಾಡಿರುವಂತಹದ್ದಲ್ಲ, ಅದು ಅಪೌರುಷೇಯ. ಒಬ್ಬ ಮನುಷ್ಯ ಮಾಡುವಂತಹ ಕೆಲಸ ಅಲ್ಲ. ಯಾಕೆ ಅಂತಂದರೆ ಇವೆಲ್ಲ ಮನುಷ್ಯನ ಬುದ್ಧಿಶಕ್ತಿಗೆ ಎಟ್ಕುವಂತಹದ್ದಲ್ಲ. ಇಲ್ಲಿ ಹನುಮಾನ್ ಚಾಲಿಸವನ್ನು ಗೋಸ್ವಾಮಿ ತುಳಸಿದಾಸ್ಜಿ ಅವರು ಇದನ್ನು ರಚಿಸಿದ್ದಾರೆ ಅಂತ ಹೇಳಿದ್ರು ಕೂಡ
ಭಗವಂತ ಹ್ಯಾಸ್ ಸೆಲೆಕ್ಟೆಡ್ ಸಂತ ಗೋಸ್ವಾಮಿ. ಸಂತ ಗೋಸ್ವಾಮಿ ತುಳಸಿದಾಸ್ಜಿ ಅವರನ್ನು ಭಗವಂತ ಒಂದು ಇನ್ಸ್ಟ್ರುಮೆಂಟ್ ಆಗಿ ಉಪಯೋಗಿಸಿಕೊಂಡು ಪರಮಾತ್ಮನ ಕೆಲಸವನ್ನು ಅವರ ಮೂಲಕ ಮಾಡಿಸಿದ್ದಾನೆ, ಅವರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಸೊ ಮನುಷ್ಯನ ರಚನೆ ತಂದಾಗ ಅಲ್ಲಿ ಫಲಶ್ರುತಿಯನ್ನು ನಾವು ನೋಡೋದಕ್ಕಾಗೋದಿಲ್ಲ. ನಾವು ಅನೇಕಗಳನ್ನು ಏನೇನೋ ರಚನೆ ಮಾಡಿರ್ತೀವಿ, ಏನೋ ಬರೆದಿರ್ತೀವಿ, ಏನೋ ಒಂದು ಕೆಲಸವನ್ನು ಮಾಡಿರ್ತೀವಿ, ಅದು ಒಳ್ಳೆ ಕೆಲಸಕ್ಕೇ ಆಗಿರಬಹುದು, ಅದೊಂದು ಸತ್ಕರ್ಮ ಸತ್ಕಾರ್ಯವೇ ಆಗಿದ್ದರೂ ಕೂಡ ಅದನ್ನು ನಾನು ಮಾಡಿದ್ದೀನಿ ಅಂತ ಹೇಳಿದಾಗ ಅಲ್ಲಿ ಫಲಶ್ರುತಿಯನ್ನು ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ, ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ನನ್ನ ರಚನೆ ಅಂತಂದಾಗ ಅಲ್ಲಿ ನಾನು ನನ್ನದು ಅನ್ನುವಂತಹದ್ದು ಒಂದು ಅಹಂಕಾರವನ್ನು ತೋರಿಸುತ್ತೆ. ಇದು ನನ್ನ ರಚನೆ ಅಂತಂದಾಗ ಅದಕ್ಕೆ ಫಲಶ್ರುತಿ ಅನ್ನುವಂತಹದ್ದು ಸಿಗೋದಿಲ್ಲ. ನನ್ನ ರಚನೆ ಅಂತಂದಾಗ ಅಲ್ಲಿ ಅಹಂಕಾರ ಅನ್ನುವಂತಹದ್ದು ತುಂಬಿರುತ್ತೆ. ಸೊ ಮನುಷ್ಯನ ರಚನೆ ಅಂತಂದಾಗ ಮನುಷ್ಯನ ಅಹಂಕಾರದಿಂದ ನಿರ್ಮಿತವಾಗಿರುವಂತಹದ್ದು. ಆದರೆ ಅಪೌರುಷೇಯ ಅಂತ ಹೇಳಿದಾಗ ದಟ್ ಈಸ್ ಫ್ರಮ್ ದಿ ಡಿವೈನ್ ಶಕ್ತಿ. ಅಲ್ಲಿ ಭಗವಂತನ ಶಕ್ತಿ ಕೆಲಸ ಮಾಡಿರುತ್ತೆ. ಭಗವಂತ ಅಂತ ಹೇಳಿದಾಗ ಅಲ್ಲಿ ಅಹಂ ಅನ್ನುವಂತಹದ್ದೇ ಇರೋದಿಲ್ಲ. ಸೊ ಯಾವುದು ಭಗವಂತನ ರಚನೆ ಅಂತ ಹೇಳ್ತೀವಿ ಅಲ್ಲಿ ಫಲಶ್ರುತಿಯನ್ನು ನಾವು ನೋಡಬಹುದು. ಇಲ್ಲಿ ಈ ಚೌಪಾಯಿಯಲ್ಲಿ ನಾವು ಫಲಶ್ರುತಿಯನ್ನು ನೋಡ್ತಾ ಇದ್ದೀವಿ ಅಂತಂದರೆ ದಟ್ ಮೀನ್ಸ್ ಹನುಮಾನ್ ಚಾಲಿಸವನ್ನು ಪಠನ ಮಾಡುವ ಮೂಲಕ ಶ್ರದ್ಧೆಯನ್ನು ಇಟ್ಟು ಅದನ್ನು ನಂಬಿ ಒಂದು ಸಂಕಲ್ಪವನ್ನು ಮಾಡಿದಾಗ ಆ ಸಂಕಲ್ಪ ನೆರವೇರುತ್ತೆ ಅಂತಂದಾಗ we have to understand that it is apaurushaya. So here Santa Goswami Tulsidas ji, he becomes an instrument in the hands of the Lord. ಭಗವಂತನ ಕೈಗೆ ಸಿಕ್ಕಂತಹ ಒಂದು ಶಕ್ತಿಯಾಗಿ ಸಂತ ಗೋಸ್ವಾಮಿ ತುಳಸಿದಾಸ್ ಜಿಯವರು ಅವರ ಮೂಲಕ ಈ ಒಂದು ರಚನೆ ಭಗವಂತನಿಂದನೇ ನಡೆದಿರುವಂತಹದ್ದು. ಬಟ್ he used ಸಂತ ಗೋಸ್ವಾಮಿ ತುಳಸಿದಾಸ್ ಜಿ. So it is not man's creation. This Hanuman Chalisa is ಅಪೌರುಷೇಯ. ಆದ್ದರಿಂದ ಇಂತಹ ಒಂದು ಅಪೌರುಷೇಯ ಭಗವಂತನಿಂದ ರಚನೆ ಆಗಿರುವಂತಹ ಈ ಒಂದು ಹನುಮಾನ್ ಚಾಲಿಸವನ್ನು 100 ಬಾರಿ ಶ್ರದ್ಧೆಯಿಂದ ಪಠನವನ್ನು ಮಾಡಿದ್ರೆ ಫಲ ಸಿಗೋದರಲ್ಲಿ ಅನುಮಾನ ಇಲ್ಲ. ಇದನ್ನ ಸಂತ ಗೋಸ್ವಾಮಿ ತುಳಸಿದಾಸ್ ಜಿ ಅವರು ಮಾತ್ರ ಹೇಳಿದ್ದಾರೆ ಅಂತ ಅಲ್ಲ, ಅನೇಕ ಅನುಭವಿಗಳು ಇದನ್ನ ಹೇಳಿದ್ದಾರೆ. ಜೋ ಯಹ ಪಡೈ ಹನುಮಾನ ಚಲೀಸಾ ಹೋಯ ಸಿದ್ಧಿ ಸಾಕಿ ಗೌರಿ ಸಾ. ಇಡೀ ಹನುಮಾನ್ ಚಾಲಿಸವನ್ನ ಅಭ್ಯಾಸ ಮಾಡಿದಾಗ ಫಲಶ್ರುತಿ ಮತ್ತು ಅದರ ಬಗ್ಗೆ ಏನೆಲ್ಲ ಸಿಗತ್ತೆ ಅನ್ನುವಂತಹ ಒಂದು ಪ್ರಾಮಿಸನ್ನು ನಾವು ನೋಡಿರ್ತೀವಿ, ಅಂತಹದ್ದು ನಡೆದೇ ತೀರುತ್ತೆ. ಜೋ ಯಹ ಫಡೈ, ಯಾರೆಲ್ಲ ಈ ಹನುಮಾನ್ ಚಾಲಿಸವನ್ನು ಬಹಳ ಶ್ರದ್ಧೆಯಿಂದ ಓದಿರ್ತಾರೆ ಅವರುಗಳು ಬಯಸಿರುವಂತಹದ್ದು ಅವರಿಗೆ ಸಿಗೋದರಲ್ಲಿ ಅನುಮಾನ ಇಲ್ಲ. ಹೋಯ ಸಿದ್ಧಿ, ಅವರ ಎಲ್ಲ ಕಾರ್ಯಗಳು ಕೂಡ ಬಹಳ ಸುಗಮವಾಗಿ ನೆರವೇರುತ್ತೆ. ವಾಟ್ ಈಸ್ ದಿ ಗ್ಯಾರಂಟಿ? ಅದಕ್ಕೆ ಸಾಕಿ, ಸಾಕಿ ಗೌರೀಸ. ಸಾಕಿ ಅಂತಂದರೆ ಸಾಕ್ಷಿ. ಸಾಕಿ ಈಸ್ ಎನ್ ಅವಧಿ ಲ್ಯಾಂಗ್ವೇಜ್, ಅವಧಿ ಭಾಷೆಯಲ್ಲಿ ಸಾಕಿ ಅಂತ ಹೇಳ್ತದೆ, ದಟ್ ಈಸ್ ಸಾಕ್ಷಿ. ಸೊ ಇದಕ್ಕೆ ಸಾಕ್ಷಿ ಯಾರು? ಹನುಮಾನ್ ಚಾಲಿಸವನ್ನು ನಂಬಿ ಒಂದು ಸಂಕಲ್ಪವನ್ನು ಮಾಡಿ ಈ ರೀತಿ ಅದರ ಪಠನವನ್ನು ಮಾಡಿದಾಗ ಅದು ನೆರವೇರುತ್ತೆ ಅಂತ ಹೇಳಿದಾಗ ವಾಟ್ ಈಸ್ ದ ಗ್ಯಾರಂಟಿ? ಅದಕ್ಕೆ ಸಾಕ್ಷಿ ಏನು ಅಂತಂದರೆ ಸಾಕ್ಷಿ ಈಸ್ ಗೌರೀಸ. ದ ಪ್ರಭು ಆಫ್ ಗೌರಿ ಈಸ್ ಗೌರೀಸ. The Lord of Gauri, that is Shiva, Ishvara. And once again, this Hanumanta is none other than Shiva. ಶಿವನ ಅಂಶವೇ ಹನುಮಂತ. ಇಂತಹ ಹನುಮಂತನನ್ನು ಭಕ್ತಿ ಮಾಡಿ ಆರಾಧಿಸಿದ ಸಾಧಕನ ಅನೇಕ ಉದ್ದೇಶಗಳು ಸುಲಭವಾಗಿ ನಡೆಯುವಂತೆ ಮಾಡಿಕೊಡುವನು ಕೂಡ ಭಗವಾನ್ ಹನುಮಂತ. ಅದಕ್ಕೆ ಗೌರೀಸ ಈಸ್ ಸಾಕ್ಷಿ, ಸಾಕ್ಷಾತ್ ಶಿವ, ಗೌರಿಯ ಪ್ರಭು, ದ ಈಶಾ, ದ ಯಜಮಾನ ಆಫ್ ಗೌರಿ, ಪರಮೇಶ್ವರ ಈಸ್ ಸಾಕ್ಷಿ. ಸಾಕ್ಷಾತ್ ಪರಶಿವನೇ ಇದಕ್ಕೆ ಸಾಕ್ಷಿ. ಸೊ ಹನುಮಾನ್ ಚಾಲಿಸ ಈಸ್ ನಾಟ್ ಜಸ್ಟ್ ಎ ಪೊಯಮ್ ಆರ್ ಎ ಪೊಯೆಟ್ರಿ. ಅದಕ್ಕೆ ಅದರದೇ ಆದ ಒಂದು ಫಲಶ್ರುತಿ,
ಆ ಫಲಶ್ರುತಿ ಇರುವ ಅದು ಯಾವುದೇ ಆಗಿದ್ರೂ ಕೂಡ ದಟ್ ಈಸ್ ದಿ ಭಗವಂತನ ಕ್ರಿಯೇಷನ್. ಸೊ ಯಾವುದೇ ಒಂದು ಟೆಕ್ಸ್ಟ್ಗೆ ಒಂದು ಫಲಶ್ರುತಿ ಇದೆ ಅಂತಂದರೆ ದಟ್ ಈಸ್ ದಿ ಇಂಡಿಕೇಶನ್ ದಟ್ ಇಟ್ ಈಸ್ ಎ ಡಿವೈನ್ ಕಂಪೋಸಿಷನ್. ಸೊ ಈ ಪ್ರಕಾರ ಹನುಮಾನ್ ಚಾಲಿಸಾ ಈಸ್ ಎ ಡಿವೈನ್ ಕಂಪೋಸಿಷನ್. ಇಟ್ ಈಸ್ ನಾಟ್ ಡನ್ ಥ್ರೂ ಎ ಹ್ಯೂಮನ್ ಇಂಟಲೆಕ್ಟ್. ಮನುಷ್ಯನ ಬುದ್ಧಿಗೆ ಸಿಕ್ಕಿರುವಂತಹ ಒಂದು ವಿಚಾರ ಅಲ್ಲ ಇದು. ಆದ್ದರಿಂದ ಇದು ಮನುಷ್ಯ ರಚನೆ ಮಾಡುವಂತಹದ್ದು ಕೂಡ ಅಲ್ಲ. ಪ್ರತಿ ಚೌಪಾಯಿಯ ಹಿಂದೆ ಭಕ್ತಿ ಇದೆ, ಶ್ರದ್ಧೆ ಇದೆ, ಸೇವೆ ಇದೆ, ತ್ಯಾಗ ಇದೆ, ಆದರ್ಶಗಳಿದೆ, ಶೌರ್ಯ ಇದೆ, ಪ್ರತಾಪ ಇದೆ, ವಾಟ್ ನಾಟ್. ಆದ್ದರಿಂದ ಹನುಮಾನ್ ಚಾಲಿಸಾ ಅಂತಂದರೆ ಇಟ್ ಈಸ್ ಎ ಡಿವೈನ್ ಕಂಪೋಸಿಷನ್. ಬಟ್ ದಿಸ್ ಡಿವೈನ್ ಕಂಪೋಸಿಷನ್ ಈಸ್ ಎಕ್ಸ್ಪ್ರೆಸ್ಡ್ ಥ್ರೂ ಎ ಮಹಾತ್ಮ called ಸಂತ ಗೋಸ್ವಾಮಿ ತುಳಸಿದಾಸ್ ಜಿ. ಕೊನೆಯ ಚೌಪಾಯಿ ತುಳಸಿದಾಸ ಸದಾ ಹರಿಚೇರ ಕೀಜೈನಾಥ ಹೃದಯ ಮಹಡೇರ. ಸ್ವತಃ ಸಂತ ಗೋಸ್ವಾಮಿ ತುಳಸಿದಾಸ್ ಜಿ ಅವರು ಹೇಳ್ಕೊತಾ ಇದ್ದಾರೆ, ಸದಾ ಅಂತಂದರೆ ಎಟರ್ನಲ್, ಆಲ್ವೇಸ್. ನಾನು ಯಾವಾಗಲೂ ದಾಸ. ಯಾರಿಗೆ ದಾಸ ನಾನು? ಫಾರ್ ಬೋತ್ ಭಗವಾನ್ ಶ್ರೀರಾಮಚಂದ್ರ ಮತ್ತು ಹನುಮಂತ. ನಾನು ಇವರಿಬ್ಬರಿಗೂ ದಾಸ ಅಂತ ಹೇಳ್ಕೊತಾರೆ. ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ದಾಸ ಹಿಯರ್. ಅಗೇನ್ ದಾಸ ಈಸ್ ಎ ವೆರಿ ಡಿವೈನ್ ವರ್ಡ್. ಬಹಳ ರೋಮಾಂಚನವಾಗುತ್ತೆ ದಾಸ ಅನ್ನುವಂತಹ ಪದದ ಅರ್ಥವನ್ನು, ಆ ಒಂದು ಸೂಕ್ಷ್ಮವನ್ನು ನಾವು ತಿಳ್ಕೊಂಡಾಗ ಸಚ್ ಎ ಗ್ರೇಟ್ ವರ್ಡ್ ಅಂತ ಗೊತ್ತಾಗುತ್ತೆ. ಸೊ ದಾಸ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಜಸ್ಟ್ ಎ ಸರ್ವೆಂಟ್. ದಾಸ ಅಂತ ಹೇಳಿದಾಗ ದಟ್ ದಾಸ ಅನ್ನುವಂತಹ ಒಂದು ದಟ್ ಇಟ್ ಸೆಲ್ಫ್ ಇಸ್ ಎ ಶಕ್ತಿ. ಯಾವ ಥರ ಶಕ್ತಿ ಅಂತಂದರೆ ಅದು ಪ್ರಭುವಿಗೆ ಸುಖವನ್ನು ಕೊಡುವಂತಹ ಶಕ್ತಿ ಆ ದಾಸ ಅನ್ನುವ ಪದದಲ್ಲಿ ಇದೆ. ಸೊ ಅದರಿಂದ ಇಲ್ಲಿ ಸಂತ ಗೋಸ್ವಾಮಿ ತುಳಸಿದಾಸ್ ಜಿಯವರು ಹೇಳ್ತಾ ಇದ್ದಾರೆ, ನಾನು ಪ್ರಭು ರಾಮಚಂದ್ರನಿಗೂ ದಾಸ ಮತ್ತು ಹನುಮಂತನಿಗೂ ದಾಸ. ಭಕ್ತಿ ಮತ್ತು ಸೇವೆ ಅಂತ ಹೇಳ್ತಾರೆ. ಸೊ ದಿಸ್ ಭಕ್ತಿ ಆ್ಯಂಡ್ ಸೇವೆ ಇವೆರಡೂ ಕೂಡ ಒಂದಕ್ಕೆ ಒಂದು ಬೆರೆತಾಗ ಅದು ಪ್ರಭುವಿಗೆ ಸುಖವಾಗಿ ಕಾಣುತ್ತೆ. ಸೊ ತುಳಸಿದಾಸ್ ಜಿ ಅವರು ನಾನು ನನ್ನ ಪ್ರಭುವನ್ನು ಎಷ್ಟು ಭಕ್ತಿ ಮಾಡ್ತೀನಿ ಅನ್ನೋದನ್ನು ಈ ರೀತಿಯಲ್ಲಿ ಈ ಚೌಪಾಯಿಯಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಮತ್ತು ಹೀಗೆ ದಾಸ ಅನ್ನೋ ಪದಕ್ಕೆ ಒಂದು ವಿಶೇಷವಾದ ಅರ್ಥವನ್ನು ಅವರು ಕೊಟ್ಟಿರುವಂತಹದ್ದು ನಮ್ಮಂತಹ ಸಾಧಕರಲ್ಲಿ ಅದು ಸ್ಫೂರ್ತಿಯನ್ನು ತುಂಬುತ್ತೆ. ಕೀಜೈನಾಥ ಹೃದಯ ಮಹಡೇರ. ಹೇ ಭಗವಂತ, ಭಗವಂತ ಭಕ್ತಿಯಲ್ಲಿ ನೆಲೆಸಬೇಕು, ಭಕ್ತನಲ್ಲಿ ನೆಲೆಸಬೇಕು. ಈ ಕಾರಣದಿಂದ ಭಗವಂತ ಸದಾಕಾಲ ಒಬ್ಬ ಭಕ್ತನ ಹೃದಯವನ್ನು ಅವನು ಹುಡುಕ್ತಾ ಇರ್ತಾನೆ. ಹೇ ಪ್ರಭು, ಅಂತಹ ಹೃದಯ ನನ್ನಲ್ಲಿದೆ, ನೇರವಾಗಿ ಬಂದು ನನ್ನ ಹೃದಯದಲ್ಲಿ ಶಾಶ್ವತವಾಗಿ ನೀನು ನೆಲೆಸು. ಈ ರೀತಿಯಲ್ಲಿ ಸಂತ ಗೋಸ್ವಾಮಿ ತುಳಸಿದಾಸ್ ಜಿಯವರು ಭಗವಂತ ಪ್ರಭು ಶ್ರೀರಾಮಚಂದ್ರನನ್ನ ಮತ್ತು ಹನುಮಂತನನ್ನ ಕೇಳ್ಕೊತಾ ಇದ್ದಾರೆ. ಡೇರಾ ಅಂತಂದರೆ ಯು ಸ್ಟೇ ಹಿಯರ್ ಫಾರ್ ಎವರ್. ಭಗವಂತ ನೀನು ಇನ್ನೆಲ್ಲೂ ಹುಡುಕ್ಬೇಡ. ನೀನು ಹುಡುಕ್ತಾ ಇರೋಂತಹದ್ದು ಭಗವಂತನ ಹೃದಯ ಅಂತಂದಾಗ ಅದು ನನ್ನ ಬಳಿ ಇದೆ, ನೇರವಾಗಿ ಬಂದು ನನ್ನಲ್ಲಿ ನೆಲೆಸು. ಡೇರಾ ಅನ್ನುವಂತಹದ್ದು ಈ ಅರ್ಥವನ್ನು ಕೊಡುತ್ತೆ. ಪವನತನೆಯ ಸಂಕಟಹರಣ. ಹನುಮಂತ ಈಸ್ ವಾಯುಪುತ್ರ. ವಾಯುಪುತ್ರ ಹನುಮಂತನ ಮುಖ್ಯ ಉದ್ದೇಶ ಮತ್ತು ಗುರಿ ಅಂತಂದರೆ ಭಕ್ತನ ಎಲ್ಲ ರೀತಿಯ ಸಂಕಟಗಳನ್ನು ನಾಶ ಮಾಡುವಂತಹದ್ದು. ಪವನತನೆಯ, ವಾಯುವಿನ ಪುತ್ರ ಹನುಮಂತ ಅಂತ ಹೇಳಿದಾಗ ಎಲ್ಲ ಸಂಕಟಗಳನ್ನು ನಾಶ ಮಾಡುವಂತಹವನು ವಾಯುದೇವರು. ವಾಯುದೇವನ ಮಗ ಹನುಮಂತ ಈ ರೀತಿ ಒಬ್ಬ ಭಕ್ತನ ಎಲ್ಲ ಸಂಕಟಗಳನ್ನು ನಾಶ ಮಾಡ್ತಾನೆ. ಅಂಡ್ ಯು ಆರ್ ದಟ್ ಮಹಾತ್ಮ. ಮಂಗಲ ಮೂರ್ತಿ ರೂಪ. ಹನುಮಂತ ಅಂತಂದರೆ ನೀನು ಮಂಗಳ ಮೂರ್ತಿ, ಮಂಗಳಕರ. ನೀನು ವೆರಿ ಆಸ್ಪಿಷಿಯಸ್, ವೆರಿ ಶ್ರೇಷ್ಠ,
ಶುಭ ಇತ್ಯಾದಿ ಅರ್ಥವನ್ನು ಕೊಡುತ್ತೆ. ರಾಮಲಕನ ಸೀತಾ ಸಹಿತ ಹೃದಯ ಬಸಹು ಸುರಭೂಪ. ಹೇ ಪ್ರಭು ಹನುಮಂತ, ನಿನ್ನ ಹೃದಯದಲ್ಲಿ ನೀನು ಪ್ರಭು ರಾಮಚಂದ್ರ, ಲಕ್ಷ್ಮಣ, ಸೀತೆ ಇವರೆಲ್ಲ ಇರೋ ಹಾಗೆ ಅವರೆಲ್ಲರನ್ನ ನೀನು ನಿನ್ನ ಹೃದಯದಲ್ಲಿ ಇಟ್ಕೊಂಡಿದೀಯ. ನಾನು ನಿನ್ನನ್ನು ಕೇಳ್ಕೊತಾ ಇದ್ದೀನಿ, ನನ್ನ ಹೃದಯದಲ್ಲಿ ರಾಮ, ಲಕ್ಷ್ಮಣ, ಸೀತಾ ಸಹಿತನಾಗಿ ನೀನು ಕೂಡ ಬಂದು ಪರ್ಮನೆಂಟ್ ಆಗಿ ನನ್ನ ಹೃದಯದಲ್ಲಿ ನೀನು ಕೂಡ ನೆಲೆಸು. ಯಾಕೆ ಅಂತಂದರೆ ನನಗೆ ನೀನು ಕೂಡ ಪ್ರಭು ಮತ್ತು ಭಗವಾನ್ ಶ್ರೀರಾಮಚಂದ್ರ ಅವನು ಕೂಡ ನನಗೆ ಪ್ರಭು. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತಂದರೆ, ರಾಮ ಅಂತಂದರೆ ದ ಹಿಡನ್ ಮೀನಿಂಗ್ ಈಸ್ ಜ್ಞಾನ. ರಾಮ ಮೀನ್ಸ್ ಜ್ಞಾನ. ಮತ್ತು ಲಕ್ಷ್ಮಣ ಇಟ್ ರೆಪ್ರೆಸೆಂಟ್ಸ್ ವೈರಾಗ್ಯ. ಲಕ್ಷ್ಮಣ ಅಂತಂದರೆ ಅದು ವೈರಾಗ್ಯವನ್ನು ಸೂಚಿಸುವಂತಹ ಒಂದು ಕ್ಯಾರೆಕ್ಟರ್. ಮತ್ತು ಸೀತೆ, ಸೀತೆ ಅಂತಂದರೆ ದಟ್ ಈಸ್ ಶಾಂತಿ, ನೆಮ್ಮದಿ. ಹೀಗೆ ಹೃದಯದಲ್ಲಿ ನಾವು ಯಾವುದನ್ನು ಸದಾ ಹುಡುಕ್ತಾ ಇರ್ತೀವಿ ಅಂತಂದರೆ ಜ್ಞಾನ, ವೈರಾಗ್ಯ, ಶಾಂತಿಯನ್ನು ನಾವು ಹುಡುಕ್ತಾ ಇರ್ತೀವಿ. ಸಾಧನೆ ಅಂತ ಹೇಳಿ ನಾವು ಭಗವಂತನನ್ನು ಆರಾಧನೆ ಮಾಡ್ತೀವಿ, ಆಧ್ಯಾತ್ಮ ಅಂತ ಹೇಳ್ತೀವಿ, ಪಾರಮಾರ್ಥಿಕ ಅಂತ ಹೇಳ್ತೀವಿ, ಸಾಧನೆ ಮಾಡಬೇಕು ಅಂತ ಹೇಳ್ತೀವಿ. ಯಾಕೆ ಇವೆಲ್ಲವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ನನ್ನ ಹೃದಯದಲ್ಲಿ ಜ್ಞಾನ, ವೈರಾಗ್ಯ, ಶಾಂತಿ ಇವೆಲ್ಲ ಇರಲಿ. ನನ್ನ ಹೃದಯದಲ್ಲಿ ಅವೆಲ್ಲ ಇದೆ ಅಂತಂದಾಗ ಅದನ್ನು ಹೃದಯ ಶ್ರೀಮಂತಿಕೆ ಅಂತ ಹೇಳ್ತಾರೆ. ನನ್ನ ಹೃದಯ ಶ್ರೀಮಂತಿಕೆಯಿಂದ ತುಂಬಿರಬೇಕು ಅಂತಂದರೆ ಅಲ್ಲಿ ಹನುಮಂತ, ರಾಮ, ಲಕ್ಷ್ಮಣ, ಸೀತಾ ಸಹಿತನಾಗಿ ನೀನು ಕೂಡ ಬಂದು ನನ್ನ ಹೃದಯದಲ್ಲಿ ನೆಲೆಸು. ಸಿಯಾವರ ರಾಮಚಂದ್ರ ಕಿ ಜೈ, ಪವನಸುತ ಹನುಮಾನ ಕಿ ಜೈ. ಇಲ್ಲಿಯವರೆಗೆ ಸುಮಾರು 25 ಸರಣಿಗಳ ಮೂಲಕ ಹನುಮಾನ್ ಚಾಲಿಸಾವನ್ನು ಚರ್ಚೆ ಮಾಡಿ ಸಾಕಷ್ಟು ವಿಚಾರವನ್ನು ತಿಳ್ಕೊಂಡ್ವಿ. ಮತ್ತಷ್ಟು ತಿಳ್ಕೊಳ್ಳುವಂತಹದ್ದಿದೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣೆಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.